ಒಂದು ವ್ಯವಸ್ಥೆ ಫಸ್ಟ್ ಆಗಿ ದೇಶದಿಂದ ನಮಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಅವ್ರನ್ನ ಬಹಳ ಪೂರ್ವಕವಾಗಿ ಅಭಿನಂದಿಸ್ತೀನಿ. ಕರೋನಾನ ಒಂದು ಕೆಟ್ಟ ಮಾರಿ ನಮ್ಮನ್ನೆಲ್ಲ ಜೀವನ ಮಾಡೋ ರೀತಿಯನ್ನು ಕಲಿಸಿದೆ. ಯಾರೇನು ಅನ್ನೋ ವಿಚಾರನ ತಿಳಿಸಿದೆ, ನಾವು ಏನಾಗಬೇಕು ಅನ್ನೋ ತಿಳಿಸಿದೆ, ಹೆಂಗಿರ್ಬೇಕು ಅನ್ನೋ ತಿಳಿಸಿದೆ. ಸೊ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಸ್ವಂತವಾಗಿ ಹೆಂಗೆ ನಾವು ಸರ್ವೈವ್ ಆಗ್ಬೋದು ಅನ್ನೋದನ್ನ ಪಾಠ ಕಲಿಸಿದೆ. ಸೊ ಅದೇ ಆ ವಿಚಾರದಲ್ಲಿ ಇವತ್ತೊಂದು ದಿನ ಕಾರ್ಯಕ್ರಮದಲ್ಲಿ ನಾವು ಇಷ್ಟೊಂದು ಜನ ಸೇರ್ತೀವಿ ಅಂತ ನಿಜವಾಗ್ಲೂ ನೋಡಿದ್ದು ಆಶ್ಚರ್ಯ ಆಗ್ತಾ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ರಾಣೆಬೆನ್ನೂರ ಸ್ನೇಹಿತರಾದ ಹಾಗೂ ಅಧ್ಯಕ್ಷರಾದ ನಮ್ಮ ಷಣ್ಮುಖ ಅವ್ರನ್ನ ಈ ವೇದಿಕೆ ಕರೆದ್ಬಿಟ್ಟು ಅವರ ಒಂದು ಅಭಿಪ್ರಾಯನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ರಾಣೆಬೆನ್ನೂರು ಷಣ್ಮುಖ ಪ್ಲೀಸ್, ದಯವಿಟ್ಟು ಚಪ್ಪಾಳೆಯಲ್ಲಿ ಅವರ ಸ್ವಾಗತ. ನಮ್ಮ ಉದ್ದೇಶ ಏನೂ ಇಲ್ಲ, ಈ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಆಗಲೇ. ಸೊ ಇದು ಜನರಲ್ ಆಗಿ ಈ ಪ್ರಾಡಕ್ಟ್ ನಮಗೆಲ್ಲ ದೊರೀತಾ ಇತ್ತು. ಬಟ್ ಈಗ JSWನವರು ಬಹಳ ಅಫಿಷಿಯಲ್ ಆಗಿ ಬ್ಯಾಗ್ ಮೂಲಕ ಅದನ್ನು ನಮ್ಮ ಮನೆಗಳಿಗೆ ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಆ ಅನುಭವದಲ್ಲಿ ಸಾಕಷ್ಟು ಜನ ಇದಾಗಲೇ ಯೂಸ್ ಮಾಡ್ತಾ ಇದ್ದೀವಿ, ಯೂಸ್ ಮಾಡಿದ್ವಿ. ಹಾಗೂ ಸಾಕಷ್ಟು ಜನ ಅದ್ರ ಬಗ್ಗೆ ತಿಳುವಳಿಕೆ ತೊಗೊಂಡಿದ್ದೀವಿ. ಯಾಕೆಂದರೆ ಇಲ್ಲಿರ್ತಕ್ಕಂಥ 90% ನಾವು ತೋರಣಗಲ್ ಪ್ಲಾಟ್ನ ನಾವು ವಿಸಿಟ್ ಮಾಡಿದ್ವಿ. ಇವತ್ತೇನೀಗ ನಮ್ಮ ಮಂಜುನಾಥ್ ಸರ್ ಏನು ತೋರಿಸಿದ್ರು, ಇಟ್ ವಾಸ್ ನಾಟ್ ಪ್ರೋಸೆಸ್ ನಾವು ಹೋದಾಗ. ಬಟ್ ಇವತ್ತಿನ ದಿನ ಪ್ರೋಸೆಸ್ಡ್ ಸ್ಲ್ಯಾಗ್ನ ನಮಗೆ ಮಾರ್ಕೆಟಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಸಂತೋಷ ಆಗ್ತದೆ. ಅದ್ರ ಬಗ್ಗೆ ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಬಂದಿರ್ತಕ್ಕಂಥ ನಮ್ಮ ಅತಿಥಿಗಳು, ಮೊದಲನೇದಾಗಿ ರಾಣೆಬೆನ್ನೂರು ಅಧ್ಯಕ್ಷರು ಮಾತಾಡಲಿ ಅಂತ ಇಷ್ಟಪಡ್ತೀನಿ. ಸುಮಾರು 6-7 ವರ್ಷಗಳಿಂದ ಸ್ಲ್ಯಾಗ್ ಸ್ಯಾಂಡಲ್ನ ಬಳಸ್ತಾ ಇದ್ದೀನಿ. ಫ್ರಮ್ ದ ಕ್ರೂಡ್ ಸ್ಟೇಜ್, ಫಸ್ಟು ನಾವು ಬಳ್ಳಾರಿಯಿಂದ ತರಿಸಿದಾಗ ಗ್ಲಾಸ್ ಪಾರ್ಟಿಕಲ್ಸ್ ಎಲ್ಲ ಇರ್ತಿರ್ತದೆ, ಬಟ್ ದ ಗ್ರೈನ್ ಸೇಜ್ ವಾಸ್ ವೆರಿ ಗುಡ್. ಸೊ ಆಲ್ಮೋಸ್ಟ್ ಕಂಪೇರಬಲ್ ವಿತ್ ರಿವರ್ ಸ್ಯಾಂಡ್. ಸೊ ಹೀಗಾಗಿ ದ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ವಾಟ್ ಐ ವಾಸ್ ಗೆಟಿಂಗ್ ಇಟ್ ವಾಸ್ ವೆರಿ ಗುಡ್. ಬಟ್ ಬರ್ತಾ ಬರ್ತಾ ಆ್ಯಸ್ ಯೂಶುವಲ್ ಎಲ್ಲ ಮೆಟೀರಿಯಲ್ ಅಡಲ್ಟ್ರೇಟ್ ಆಗಿದೆ. ಹೀಗಾಗಿ ಸ್ಲ್ಯಾಗ್ ಹೆಸರಿನಲ್ಲಿ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಮಿಕ್ಸ್ ಮಾಡಿದ್ರು, ಗೋಧಿ ಮಿಕ್ಸ್ ಮಾಡಿದ್ರು, ಫೈನೆಸ್ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಸೊ ಪೀಪಲ್ ಸ್ಟಾರ್ಟೆಡ್ ಹೆಸಿಟೇಟಿಂಗ್ ಟು ಯೂಸ್ ದಿ ಸ್ಲ್ಯಾಗ್. ಇವತ್ತು ಸ್ಲ್ಯಾಗ್ಗಳು ಬೇಡ ನಮಗೆ ಅನ್ನೋ ಮಟ್ಟಕ್ಕೆ ಮಧ್ಯವರ್ತಿಗಳು ಅದನ್ನು ಹಾಳು ಮಾಡಿದ್ರು. ತುಂಬ ದುಃಖಕರವಾದ ವಿಷಯ, ಯಾವುದೇ ಒಂದು ಹೊಸ ಟೆಕ್ನಾಲಜಿನ, ಹೊಸ ಪ್ರಾಡಕ್ಟನ್ನು ನಾವು ಮಾರ್ಕೆಟ್ಗೆ ಕೊಡಬೇಕಾದಾಗ ವಿ ಇಂಜಿನಿಯರ್ಸ್ ಹ್ಯಾವ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಜನರಿಗೆ ಅದ್ರ ವಿಶ್ವಾಸ ಬರಬೇಕು, ಜನರಲ್ಲಿ ಅದ್ರ ಬಗ್ಗೆ ತಿಳುವಳಿಕೆಯನ್ನು ನಾವು ತೆಗಿಬೇಕು, ಜನ ಅದನ್ನು ಬಳಸೋ ರೀತಿಯೊಳಗೆ ಆಗಬೇಕು. ಯಾಕಂದರೆ ಇಟ್ ಈಸ್ ಅ ವೆರಿ ಗುಡ್ ಆಲ್ಟರ್ನೇಟಿವ್ ಟು ರಿವರ್ ಸ್ಯಾಂಡ್. ನದಿ ಮರಳಿನಲ್ಲಿ ಎಷ್ಟು ಸಮಸ್ಯೆಗಳನ್ನು ಅನುಭವಿಸಿದೀವಿ ಅಂತಂದರೆ, ರಾತ್ರಿ ಈ ಒಳ್ಳೆ ಸ್ಮಗ್ಲಿಂಗ್ ಮಾಡಬೇಕು, ಇವತ್ತು ನಡೀತಾ ಇದೆ ಅದು, ನಾವೆಲ್ಲ ಅನುಭವಿಸ್ತೀವಿ. ಒಳ್ಳೆ ನಾವು ಇಂಜಿನಿಯರ್ಸೋ ಸ್ಮಗ್ಲರ್ಸೋ ಆ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ರಾತ್ರಿ ಕದ್ದು ಮುಚ್ಚಿ ಉಸ್ಕನ್ನು ಹಾಕ್ಸ್ಕೊಳ್ತೀವಿ. ಕ್ವಾಲಿಟಿ ಬಗ್ಗೆ ವಿ ಡೋಂಟ್ ಹ್ಯಾವ್ ಎನಿ ಗ್ಯಾರಂಟಿ. ಸುಮ್ಮನೆ ರಾತ್ರಿ ಕತ್ಲಲ್ಲಿ ತರ್ತಾನವನು ಪಟ್ಟಂತ ಗಿಡವೆ ಹಾಕಿ ಹೊಡ್ತಾನೆ ಮರಳನ್ನ, ಆಮೇಲೆ ಯಾವಾಗ ಒಂದು ದುಡಿಸ್ಕೊಳ್ತಾನೆ. ಕ್ವಾಲಿಟಿ ಆಫ್ ಸ್ಯಾಂಡ್ ವಿ ಡೋಂಟ್ ಹ್ಯಾವ್ ಎನಿ ಅಶ್ಯೂರೆನ್ಸ್. ಮಣ್ಣು ಮಿಕ್ಸ್ ಇರುತ್ತೆ, ಜಲ್ಲಿ ಸಿಕ್ಕಾಡಲ್ಲಿ ದೊಡ್ಡ ದೊಡ್ಡ ಪೆಬಲ್ಸ್ ಇರುತ್ತೆ, ಕಪ್ಪೆ ಚಿಪ್ಪು ಹೊಂಟು ಲೆಕ್ಕಕ್ಕಿಲ್ಲ, ಬೇರು ಗೀರು ಮರ ಏನು ಸಿಕ್ಕೋ ಎಲ್ಲ ತಂದು ಸುರಿದಿರ್ತಾರೆ ಅಲ್ಲಿ. ಅದನ್ನು ನಾವು ದುಡ್ಡು ಕೊಟ್ಟು ಹಾಕ್ಸ್ಕೊಳ್ತೀವಿ. ಆ್ಯಂಡ್ ಪೀಪಲ್ ಆರ್ ಆಲ್ಸೋ ದೇ ಆರ್ ವೆರಿ ಹ್ಯಾಪಿ ಟು ಯೂಸ್ ರಿವರ್ ಸ್ಯಾಂಡ್. ನೋಬಡಿ ಬಾದರ್ಸ್ ಅಬೌಟ್ ದ ಕ್ವಾಲಿಟಿ ಆಫ್ ಸ್ಯಾಂಡ್. ನದಿ ಮರಳು ಸಾಕು, ಅದು ನದಿ ಮರಳೆ. ಅದು ಹಿಂದಿನಿಂದ ಜಲತಾರಂತ ಬಳಸ್ಕೊಂಡಿದ್ದೀವಿ. ನದಿ ಮರಳು ನಮ್ಮ ತಾತ ಬಳಸ್ತಾ ಇದ್ದ, ನಮ್ಮ ಮುತ್ತಾತ ಬಳಸ್ತಾ ಇದ್ದ, ನಾವು ಅದನ್ನೇ ಬಳಸ್ತೀವಿ. ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದ ನ್ಯೂಯರ್ ಮೆಟೀರಿಯಲ್ಸ್. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾಕಂದ್ರೆ ನಾನು ರಾಣೆಬೆನ್ನೂರಿನಂಥ ಒಂದು ತಾಲೂಕಾ ಪ್ಲೇಸ್ ಮಾಡ್ತಾ ಇರೋದ್ರಿಂದ ತುಂಬ ದೊಡ್ಡ ಪ್ರಾಜೆಕ್ಟ್ಗಳು ನಾವು ಹೋಗಲ್ಲ. ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಕರಿತೀವಿ, ಏನು ಮಧ್ಯಮ ವರ್ಗದ ಜನ ಹೆಚ್ಚಾಗಿ ನಮ್ಮ ಕ್ಲೈಂಟ್ಗಳು, ನಮ್ಮ ಕಸ್ಟಮರ್ಸ್. ಸೊ ಈಗ ಅವ್ರಿಗೆ ಏನಾಗಿದೆ ಅಂತಂದರೆ, ಅವ್ರು ತುಂಬ ಯೋಚನೆ ಮಾಡಲ್ಲ. ನಮ್ಮ ಜೀವನದ ಗಳಿಕೆಯನ್ನು ನಾನು ಮನೆ ಕಟ್ಟಿಗೆ ಹಾಕ್ತಾ ಇದ್ದೀನಿ, ನನಗೊಂದು ಒಳ್ಳೆ ಮನೆ ಆಗಬೇಕು. ಸೊ ನಾನಿಲ್ಲಿ ಪ್ರಯೋಗಗಳನ್ನು ಬೇಡ, ಪ್ರಯೋಗಶೀಲತೆ ನೋ, ಐ ಡೋಂಟ್ ವಾಂಟ್ ಟು ಡೂ. ಎಕ್ಸ್ಪೆರಿಮೆಂಟೇಷನ್, ನನ್ನ ಸೈಕಲ್ ಬೇಡ, ನನ್ನ ಮನೆ ಬೇಡ, ಬೇರೆ ಎಲ್ಲರೂ ಮಾಡ್ಕೊಳ್ಳಿ. ಸೊ ಹೀಗಾಗಿ ಪ್ರತಿಯೊಬ್ಬ ಕ್ಲೈಂಟು ಕೂಡ ಹೇಳೋದೇನು ಅಂತಂದರೆ, ಹಿಂದಿನಿಂದ ಬಂದಿರುವಂಥದ್ದೇನೋ ಪದ್ಧತಿ ಇದೆ, ಹಿಂದಿನಿಂದ ಬಂದಿರುವಂಥ ಬಿಲ್ಡರ್ಗಳಿದೆ, ಅದನ್ನೇ ಬಳಸಿ. ಬಹುಶಃ ನನ್ನ ಒಪ್ಪಿನಿಯನ್ನು ನೀವು ಒಪ್ತೀರಿ ಅಂತ ಅನ್ಕೊಳ್ತೀನಿ. ನಿಮಗೂ ಕೂಡ ಅನುಭವ ಆಗಲಿಕ್ಕೆ ಸಾಕು. ಹೊಸ ಪ್ರಯೋಗ ನನ್ನ ಬಿಲ್ಡಿಂಗಲ್ಲಿ ಬೇಡ, ನೀವು ಬೇರೆ ಎಲ್ಲರೂ ಮಾಡ್ಕೊಳ್ಳಿ. ನನಗೆ ಮತ್ತು ನದಿ ಮರಳೆ ಬೇಕು. ಆ ನದಿ ಮರಳು ಎಷ್ಟೇ ಡಿಗ್ರೇಡ್ ಆಗಿದೆ, ಅದರಲ್ಲಿ ಸಿಲ್ಕ್ ಕಂಟೆಂಟ್ ಜಾಸ್ತಿ ಇರಲಿ, ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರಲಿ, ಪೆಬಲ್ಸ್ ಇರಲಿ, ವಾಟ್ ಎವರ್ ಮೇ ಬಿ ದ ಕಾಸ್ಟ್, ಬಟ್ ಹಿ ಈಸ್ ರೆಡಿ ಟು ಬೈ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಇವತ್ತು ಆಗ್ತಾ ಇರುತ್ತೆ. ಸೊ ಹೀಗಾಗಿ ಯಾವಾಗ ನನಗೆ ಸ್ಲ್ಯಾಗ್ ಸ್ಯಾಂಡ್ ಸಿಕ್ಕಿತ್ತು, ಸುಮಾರು 7 ವರ್ಷಗಳಿಂದ ನಾನು ಫಸ್ಟ್ ಯೂಸ್ ಮಾಡಿದ್ದನ್ನ 2 ಬಿಲ್ಡಿಂಗ್ ನಾನು ಕಂಪ್ಲೀಟ್ ಸ್ಲ್ಯಾಗಲ್ಲೇ ಕಟ್ಟಿದ್ದೀನಿ ರಾಣೆಬೆನ್ನೂರಿನಲ್ಲಿ.
ಒಂದು ಮುಷ್ಟಿ ಮರಳನ್ನು ಕೂಡ ನಾನು ಬಳಸಲಿಲ್ಲ. ಕಂಪ್ಲೀಟ್ ಐ ಯೂಸ್ಡ್ ದ ಸ್ಲ್ಯಾಬ್ ಸ್ಯಾಂಡ್ ಫಾರ್ ದ ಕನ್ಸ್ಟ್ರಕ್ಷನ್. ಕಾಂಕ್ರೀಟಿಂಗ್ ಇರ್ಬೋದು, ಪ್ಲಾಸ್ಟರಿಂಗ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು, ಎಲ್ಲದನ್ನೂ ಅದನ್ನೇ ಯೂಸ್ ಮಾಡ್ಕೊಂಡೆ. ಅಫ್ಕೋರ್ಸ್ ದ ಓನರ್ಸ್ ವೇರ್ ವೆರಿ ಕೋಆಪರೇಟಿವ್. ನಾ ಇವತ್ತು ಅವ್ರನ್ನ ನೆನೆಸ್ಕೊಳ್ಳೋ ಕಾರಣ ಏನು ಅಂತಂದ್ರೆ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ರು, ವಿಶ್ವಾಸ ಆಯ್ತು ಇಂಜಿನಿಯರ್ ಮೇಲೆ. ಸರ್ ನೀವು ಮಾಡ್ತೀನಿ ಅಂತಂದ್ರೆ ವಿ ಡೂ ಫುಲ್ ಕೋಆಪರೇಷನ್. ಬಟ್ ಅಂತ ಕ್ಲೈಂಟ್ ಸರ್ವಿಸ್ ಸಿಗೋದು ತುಂಬ ಅಪರೂಪ. ಸೊ ಹೀಗಾಗಿ ತುಂಬ ಒಳ್ಳೆಯ ಕಟ್ಟಡನ ಅವ್ರು ಕೊಟ್ಟು ಕೂಡ ಅವ್ರು ಅಂತಾರೆ, ಸರ್ ತುಂಬ ಒಳ್ಳೆ ಕನ್ಸ್ಟ್ರಕ್ಷನ್ ಕೊಟ್ರಿ ಅಂತ. ಬಟ್ nowadays I am not having that confidence that I am going to get the same material what I was getting in 5-6 years back. ಕಾರಣ ಏನು? ಅಡಲ್ಟ್ರೇಷನ್ ಆಗಿದೆ. ಸ್ಲ್ಯಾಬ್ಸ್ ಅಂಡ್ ಹೆಸರಿನಲ್ಲಿ ಕಲ್ಲಿನ ಪುಡಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಬೂದಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಸರಿಯಾದ ಗ್ರೇಡ್ ಸೈಜ್ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಇವತ್ತು ನಾನು ಸ್ಲ್ಯಾಬ್ ಬಳಸಬೇಕು ಅಂತಂದ್ರೆ ಐ ಹ್ಯಾವ್ ಟು ಸ್ಟ್ರಗಲ್ ಹಾರ್ಡ್. ಜನರು ಕನ್ವಿನ್ಸ್ ಮಾಡೋದ್ರಲ್ಲೇ ಹಣ್ಣಾಗಿ ಹೋಗ್ಬೇಕು. ಡೆಫಿನೆಟ್ ಹೀಗಾಗಿ ಏನಾಗಿದೆ ಅಂದ್ರೆ ನಾನು ಒಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ತೀನಿ ಅಂತಂದ್ರೆ, ಸೊ ಜನರಿಗೆ ನಾವು ಹೊಸ ಪ್ರಾಡಕ್ಟ್ನ ತಲುಪಿಸ್ಬೇಕಾದ್ರೆ ನಮಗೆ ಈ ಪ್ರಾಡಕ್ಟ್ ಅಲರ್ಟೇಟ್ ಆಗೋದನ್ನು ತಡೆಯೋದ್ರ ದೃಷ್ಟಿಯಿಂದ ನಾವೇನೋ ಪ್ರಯತ್ನ ಮಾಡಲೇಬೇಕು. ಯಾಕಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ನಮಗೆ ಸಿಗ್ತಾ ಇದೆ, ಸ್ಲ್ಯಾಬ್ಸ್ ಆ್ಯಂಡ್ ರಿಯಲಿ ವಿ ಆರ್ ವೆರಿ ಹ್ಯಾಪಿ. ಬಟ್ ಒಂದು ನಾನು ಗಮನಿಸಿದಂಥ ಅಂಶ ಅಂತಂದ್ರೆ ಐ ಥಿಂಕ್ ದ ಪಾರ್ಟಿಕಲ್ಸ್ ಆರ್ ಮೋರ್ ಫೈನರ್. ಸೊ ದ ಫೈನರ್ ಮೆಟೀರಿಯಲ್ ಕನ್ಸ್ಯೂಮ್ಸ್ ಮೋರ್ ಸಿಮೆಂಟ್ ಬಿಕಾಸ್ ಆಫ್ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಜಾಸ್ತಿ ಆಯಿತು ಅಂತಂದ್ರೆ ದ ಸಿಮೆಂಟ್ ರಿಕ್ವೈರ್ಮೆಂಟ್ ವಿಲ್ ಇನ್ಕ್ರೀಸ್. So you won't get much quantity of mortar or concrete when you use such type of material. ಸ್ವಲ್ಪ ಗ್ರೇನ್ ಸೈಜ್ ಬಗ್ಗೆ ಸ್ವಲ್ಪ ನೀವು ಜಾಸ್ತಿ ಮಾಡಿ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ when you are comparing this with the river sand, the grain size ಸ್ವಲ್ಪ ದೊಡ್ಡದಾದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ತುಂಬ ಒಳ್ಳೆಯ ಕ್ವಶನ್ಸು ಸರ್. ನಾವು ಏನು ಮಾಡಿದ್ದೀವಿ ಅಂತ ಅಂದರೆ ಪ್ರೊಸೆಸಿಂಗ್ ಇಂಪ್ರೂವ್ ಮಾಡಿ ಇವಾಗ ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಝೋನ್ ಟು ಸ್ಪೆಸಿಫಿಕೇಶನ್ಸ್ ಕರೆಕ್ಟಾಗಿ ಮ್ಯಾಚ್ ಮಾಡ್ತಾ ಇದ್ದೀವಿ. ಈ ಪಾಸಿಂಗ್ ಥ್ರೂ 600 ಮೈಕ್ರಾನ್ ಏನಿದೆ ಅದನ್ನು 45 to 50% ತನಕ ನಾವು ಫೈನ್ ಟ್ಯೂನ್ ಮಾಡ್ತಾ ಇದ್ದೀವಿ. ದಟ್ ಇಸ್ ದಿ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್. ಸೊ ಎಲ್ಲ ನಾವು ಪ್ರೋಸೆಸ್ಸು ಈಗ ನಿಮ್ಮ ಏನೇನು ಅನಿಸಿಕೆಗಳು ಏನಿದೆ ನೀವೆಲ್ಲ ಅದನ್ನೆಲ್ಲ ನಾವು ಮನದಟ್ಟು ಮಾಡಿಕೊಂಡು ಫ್ಯಾಕ್ಟ್ರಿಗೆ ನಾವು ಅಡ್ವೈಸ್ ಮಾಡಿ ಹೀಗೆ ಬರಬೇಕು ಅಂತ. ಇವಾಗ ನಾವೇನು ತೋರಿಸ್ತೀವಿ ಬ್ಯೂರೋಮೆಟ್ರಿಯಸ್ ರಿಸಲ್ಟ್ಸು ನಿಮಗೆ ತೋರಿಸುತ್ತೆ ಎಕ್ಸಾಕ್ಟ್ ಆಗಿ ಅದು ಇನ್ ದ ರೇಂಜ್ ಆಫ್ 45% ಪಾಸಿಂಗ್ ಥ್ರೂ 600 ಮೈಕ್ರಾನ್. ಸೊ ತುಂಬ ಫೈನ್ ಏನಿಲ್ಲ. ಸೊ ನಿಮ್ಗೆ ಏನಂತಂದ್ರೆ ಪರ್ಫೆಕ್ಟ್ ಪ್ಯಾಕಿಂಗ್ ಆಗುತ್ತೆ. ಸೊ ದಟ್ಸ್ ದ ರೀಸನ್ ಸಿನ್ಸ್ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್. ರಿವರ್ಸ್ ಹ್ಯಾಂಡಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ಅದೇನು ಬರುತ್ತೋ ಅದೇ ತಗೋಬೇಕು. ಸೊ ಇದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅದು ಕಾಂಕ್ರೀಟ್ಗೆ ಏನು ಬೇಕು, ಪಾರ್ಟಿಕಲ್ ಪ್ಯಾಕಿಂಗ್ ಎಫೆಕ್ಟ್ ಏನು ಬಗ್ಗೆ ಸ್ಟ್ರೆಂತ್ 10% ಸ್ಟ್ರೆಂತ್ ನಾವು ತೋರಿಸ್ತೀವಿ, 10 MPa ಸ್ಟ್ರೆಂತ್ ಕಂಪೇರ್ ಟು ರಿವರ್ಸ್ ಹ್ಯಾಂಡ್. ಅದು ಹೇಗಾಗಿದೆ ಅಂತ ಅಂದ್ರೆ ನಾವು ಪಾರ್ಟಿಕಲ್ ಸೈಜ್ನ ಪರ್ಸೆಂಟೇಜ್ ವೈಸ್ ವಿಂಗಡಣೆ ಮಾಡಿ ಎಷ್ಟು ಇರಬೇಕು ಕರೆಕ್ಟಾಗಿ ಅದನ್ನು ನಾವು ಮಾಡಿರೋದ್ರಿಂದ ನಿಮಗೆ ಕಂಪ್ರೆಸಿವ್ ಸ್ಟ್ರೆಂತ್ ಇಂಪ್ರೂವ್ಮೆಂಟು, ಪಾರ್ಟಿಕಲ್ ಪ್ಯಾಕಿಂಗ್ ಎಫೆಕ್ಟ್ ಆಗುತ್ತೆ, ರೆಸಿಸ್ಟೆನ್ಸ್ ಆಪರೇಷನ್, ಇಂಪ್ಯಾಕ್ಟ್ ರೆಸಿಸ್ಟೆನ್ಸು ಅದೆಲ್ಲ ನಾವು ಫೈನ್ ಟ್ಯೂನ್ ಮಾಡಿದ್ವಿ ಸರ್. ಅದ್ರ ಬಗ್ಗೆ ನೀವು ಯಾವ ಸಂದೇಹ ಪಡಬೇಡ. ನಾವು ಎವ್ರಿ ಡೇ ನಾವು ಇವಾಗ ಟೆಸ್ಟ್ ರಿಪೋರ್ಟ್ ನಿಮಗೆ ಬೇಕು ಅಂತ ಹೇಳಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಾವು ನಮ್ಮ ಫ್ಯಾಕ್ಟ್ರಿಗಳಿದ್ದೀವಿ. ಎವ್ರಿ ಡೇ ಏನು ನೀವು ಸಿ ಅನಾಲಿಸಿಸ್ ಮಾಡ್ತೀರ ಅದನ್ನು ಕಳಿಸಿ ಅಂತ. ಸೊ ಐ ಆಮ್ ಬೀಯಿಂಗ್ ಎ ಕಾಂಕ್ರೀಟ್ ಟೆಕ್ನಾಲಜಿ, ಐ ಆಮ್ ಗೋಯಿಂಗ್ ಥ್ರೂ ದಟ್ ಬಿಕಾಸ್ ಐ ಹ್ಯಾವ್ ಟು ಆನ್ಸರ್ ಟು ಆಲ್ ದ ಇಂಜಿನಿಯರ್ಸ್. ಆ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಮತ್ತೆ JSW ಒಂದು ದೊಡ್ಡ ಕಂಪ್ನಿ, ಯಾವುದೇ ಪ್ರಾಡಕ್ಟ್ ಮಾಡಬೇಕು ಅದು ಜನಗಳಿಗೆ ಒಳ್ಳೇದಾಗಬೇಕು. ಈಗ ನಾವು ಪ್ರತಿಯೊಂದು ಪರಿಸರ ಸ್ನೇಹಿ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀವಿ, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ನಮ್ಮ ಸಿಮೆಂಟ್ಗಳಿರ್ಬೋದು, GGBS ಇರ್ಬೋದು, ಸ್ಯಾಂಡು, ಪ್ರತಿಯೊಂದು ಉತ್ಪನ್ನವೂ ಸಹ ನಮ್ಮ ದೇಶದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಎಷ್ಟು ಕಮ್ಮಿ ಮಾಡಬೇಕು ಆ ದಿಶೆಯಲ್ಲಿ ಇನ್ ದಟ್ ಡೈರೆಕ್ಷನ್ ವಿ ಆರ್ ವರ್ಕಿಂಗ್. ಸೊ ವಿ ವಿಲ್ ಅಶ್ಯೂರ್ ಯು ದಟ್ ವಿ ಆಲ್ವೇಸ್ ಗಿವ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಟು ಆಲ್ ಯುವರ್ ಪ್ರಾಜೆಕ್ಟ್ಸ್. ನಥಿಂಗ್ ಟು ವರಿ ಸರ್. ಸರ್ ಎರಡನೇದೊಂದು ಡೆನ್ಸಿಟಿ ಆಸ್ಪೆಕ್ಟ್ಸ್. ದ ಸ್ಪೆಸಿಫಿಕ್ ಗ್ರಾವಿಟಿ ಈಸ್ ಕಂಪೇರ್ಟಿವ್ಲಿ ಲೆಸ್ ಟು ಸ್ಯಾಂಡ್ ಇದರಲ್ಲಿ ಅಫ್ಕೋರ್ಸ್. ಸೊ ಅದಕ್ಕೇನಂತಂದರೆ ಎಕ್ಸ್ಟ್ರಾಕ್ಟಿಂಗ್ ಕಂಪ್ಲೀಟ್ ಐರನ್ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಲ್ಲಿ ಮೇ ಬಿ ಡೊಲೊಮೈಟ್, ಸಿಡೆರೈಟ್, ಮ್ಯಾಗ್ನೆಟೈಟ್ ಆರ್ ಡಾಲರೈಟ್. So instead of extracting full iron content, if you leave some content in that, so automatically it gains a specific ಸರ್ ಇಲ್ಲ, ನಾವು ಏನಂದ್ರೆ ಈಗ ಐರನ್ ಮೇಕಿಂಗ್ ನಾವು ಯಾವುದೇ ಇದನ್ನ ಬಿಡಕ್ಕಾಗಲ್ಲ. ವಿ ಹ್ಯಾವ್ ಟು ಟೇಕ್ ಔಟ್ ದ ಪ್ಯೂರ್ ಸ್ಲ್ಯಾಗ್. ಸೊ ಆ ಥರ ಪ್ರೊಸೆಸಿಂಗ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಆ್ಯಕ್ಚುಲಿ. ಸೊ ನಾವು ನೋಡಿದ್ವಿ ಇವಾಗ ನಾವು ಪ್ರೋಸೆಸ್ ಮಾಡಿ ಇವಾಗ ನೀವೇನು ಕೇಳಿದ್ರೆ ರಿವರ್ಸ್ ಹ್ಯಾಂಡಲ್ಲಿ ಏನಿದ್ರೋ ಆ ಸ್ಪೆಸಿಫಿಕ್ ಗ್ರಾವಿಟಿ ಕೊಡ್ತಾ ಇದ್ದೀವಿ.
ಇಲ್ಲಿ ನೋಡಿ 2.65 ಇದೆ. ಓಕೆ, ಡೆನ್ಸಿಟಿ ನೋಡಿ 1500, ರಿವರ್ ಸ್ಯಾಂಡ್ 1400 1700. ಸೊ ಈ ಬಿಟ್ವೀನ್ ಸೆಂಟ್ರಲ್ಲಿ ನಾವು ಪ್ರತಿಯೊಂದು ಸಹ ರಿವರ್ ಸ್ಯಾಂಡ್ ಅದಕ್ಕಿಂತ ಬೆಟರ್ ಆಗಿ ನಾವು ಅದನ್ನ ಪಾರ್ಟಿಕಲ್ ನ ಶೇಪ್ ನ ಚೇಂಜ್ ಮಾಡ್ತಾ ಇದೀವಿ. ಸೊ ದಟ್ ವಿ ಆರ್ 100% ಅಶ್ಯೂರಿಂಗ್ ಯು ದಟ್ ಇಟ್ ವಿಲ್ ಬಿ ಆಫ್ ಸೇಮ್ ಕ್ವಾಲಿಟಿ each and every gram of JSW sand. So what I was telling was of the slab what I have used. No, ಕಡಿಮೆ ಇತ್ತು. ಲಾಂಗ್ ಬ್ಯಾಕ್. ಸೊ ಇವಾಗ ನೀವು ತಗೊಳ್ಳಿ, ಒಂದು ಲೋಡ್ ತಗೊಳ್ಳಿ, ನಮ್ಮ ಟೀಮ್ ಇದೆ, ನಮ್ಮ ಅರುಣ್ ಕುಮಾರ್ ಇಲ್ಲೇ ಇದ್ದಾರೆ. ಸೊ ನೀವು ಲೋಡ್ ತಗೊಂಡು ನೋಡಿ, ಯು ವಿಲ್ ಎಂಜಾಯ್ ದ ಯೂಸಿಂಗ್ ಆಫ್ ದಿ ಪ್ರಾಡಕ್ಟ್. ನೀವು 2 ಮನೆ ಕಟ್ಟಿದ್ದೀರಾ, ನಮಗೆ ತುಂಬಾ ಸಂತೋಷ ಆಯಿತು. ನಿಮ್ಮ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಆಫ್ ಯು ಅಂಡ್ ಶೇರಿಂಗ್ ಎಕ್ಸ್ಪೀರಿಯನ್ಸ್. ನಿಮ್ಮ ಎಲ್ಲ ಮನೆಗಳು ಸಹ ಈ ಸ್ಲಾಗ್ ಸ್ಟ್ಯಾಂಡಿಂದಲೇ ನಿಮಗೆ ನೆಕ್ಸ್ಟು ನಿರ್ಮಾಣ ಆಗಬೇಕು. ನಾವು ಆ ಥರ ಕ್ವಾಲಿಟಿ ಸರ್ವಿಸ್ ನಿಮಗೆ ಕೊಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಎಸ್. Thank you, sir. Thank you very much. ಥ್ಯಾಂಕ್ ಯು ಷಣ್ಮುಖ್. ಸೊ ಷಣ್ಮುಖ್ ಬಹಳ ಆತ್ಮೀಯ ಸ್ನೇಹಿತರು. ಅದರಲ್ಲೂ ಷಣ್ಮುಖ್ ಹೇಳಿದಾಗೆ ಇವತ್ತಿನ ದಿನ ನಾವು ಇರ್ತೀವಿ, ಕಂಪ್ನಿಯವರು R&D ಮಾಡ್ತಾರೆ, ಅದೆಲ್ಲ ಸಹಾಯ ಮಾಡ್ತಾರೆ. ಅದನ್ನ ಅಡಾಪ್ಟ್ ಮಾಡಲಿಕ್ಕೆ ಒಬ್ಬರನ್ನ ಜನ ಬೇಕು. ಸೊ ಲಕ್ಕಿಲಿ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನನಗೂ ಸುಮಾರು ಜನ, ನಮ್ಮ 3-4 ಜನ ಕ್ಲೈಂಟ್ಸ್ಗಳಲ್ಲಿ ಏನೋ ಪರವಾಗಿಲ್ಲ, ಏನೋ ಮಾಡ್ತೀವಿ ಬಿಡಪ್ಪ ಅನ್ನೋ ಲೆಕ್ಕದಲ್ಲಿ ಒಪ್ಕೊಂಡು ಮಾಡಿಸಿದ್ರು. ಅದು ಒನ್ ಆಫ್ ದ ಫಸ್ಟ್ ಆಫ್ ಇಟ್ಸ್ ಕ್ಲೈಂಟ್ ಈಸ್ ಮೈ ಕೋ ಬ್ರದರ್ ಆ್ಯಂಡ್ he was not at station. ಓಕೆ, he was at Pune. ಸೊ ಹಾಗಾಗಿ ಇಟ್ ವಾಸ್ ಇನ್ ಫುಲ್ ಫ್ರೀಡಮ್. ಸೊ ಆ ಫುಲ್ ಫ್ರೀಡಮ್ನಲ್ಲಿ ಅವಾಗ ಮುತ್ತು ಆ್ಯಂಡ್ ನಮ್ಮ ವಿಜಯಾನಂದ್ ಅವ್ರ ಕಸಿನ್ಸ್ ಅವರೆಲ್ಲ ದೇವರ ಟ್ರಾನ್ಸ್ಪೋರ್ಟಿಗೆ ಆ ಟೈಮಲ್ಲಿ ನಾವು ಫಸ್ಟ್ ಅದನ್ನ ನಾವು ಪ್ಲ್ಯಾಂಟ್ಗೆ ಹೋಗಿ ನೋಡ್ಕೊಂಬಂದ್ವಿ. ಪ್ಲ್ಯಾಂಟ್ಗೆ ಹೋಗಿ ನೋಡಿದಾಗ ನಮ್ಮ ಷಣ್ಮುಖ ಹೇಳಿದಾಗೆ ಕೈ ಚುಚ್ತಾ ಇತ್ತು, ಮೆಟೀರಿಯಲ್ ನೋಡಿದ್ರೇನೆ ವಾತಕ್ಕೆ ಬರ್ತಾ ಇತ್ತು. ದಟ್ ವಾಸ್ ದ ರಿಯಾಲಿಟಿ. ಟೆಲಿಂಗ್ ಪ್ರೋಸೆಸ್. seeing is believing. We are going to organize a tour of our facility to all the engineers. We will organize the Thank you, sir. ಚಪ್ಪಾಳೆ. ನಮ್ಮ ಫ್ಯಾಕ್ಟರಿ ವಿಸಿಟ್ ಮಾಡಿ ನೋಡಿ, ಕಣ್ಣಿಂದ ನೋಡಿ ಆನಂದ ಪಡಿ. ಯಾಕಂದ್ರೆ ಇದು ಆನಂದ ಪಡೋ ವಿಷಯ. ದೇಶದಲ್ಲೇ ಇದು ನಮ್ಮ ಫ್ಯಾಕ್ಟರಿ ಒನ್ ಆಫ್ ಇಟ್ಸ್ ಕೈಂಡ್. ಆ ಫೆಸಿಲಿಟಿ ನೋಡಿ ನಾವು ಟ್ರಿಪ್ ಆರ್ಗನೈಸ್ ಮಾಡ್ತೀವಿ ನಿಮಗೆ. ವಿಲ್ ಟೇಕ್ ಯು. Thank you, sir. ಕರೋನಾ ಇರೋದ್ರಿಂದ ಫಸ್ಟ್ ನೀವು ಹೇಳ್ತಿದ್ರೆ ಕರೋನಾ ಟೈಮಲ್ಲಿ ಫಸ್ಟ್ ಟೈಮ್ ಇಂಥ ಗ್ಯಾದರಿಂಗ್ ಆಗಿದೆ. 2 ಸಹ ಬಂದಿದ್ದೀರಾ, ಬಹಳ ಸಂತೋಷ. ಎಷ್ಟೋ ಜನ ನಾವು ಹೊರಗಡೆ ಬರಲ್ಲ, ನಮಗೆ ಕರೋನಾ ಬರ್ತದೆ, ಎಲ್ಲರೂ ಸಹ ಚಳಿ ಬಿಟ್ಟಾಗ ಬಂದ್ಬಿಟ್ಟಿದ್ದೀರಾ ಹೊರಗಡೆ. Thank you, sir. ಬಹಳ ಸಂತೋಷ ಇವಾಗ ಒಂಥರ. ಓಕೆ ಸ್ನೇಹಿತರೆ, ಈಗ ನಮಗೆ ನಮ್ಮ ಷಣ್ಮುಖ ಹೇಳಿದ್ರು, ಆಮೇಲೆ ಸರ್ ಈಗ ನೀವು ಇದು ತೋರಿಸ್ತಾ ಇದ್ದಾರೆ ಸ್ಟೇಟ್ಮೆಂಟ್, ದ ಬೇಸಿಕ್ ಪ್ರಾಪರ್ಟೀಸ್. ಈ ಬೇಸಿಕ್ ಪ್ರಾಪರ್ಟೀಸ್ನ ನಾವು ಟೆಕ್ನೋಕ್ರಾಟ್ಸ್ ನಮ್ಮ ತಲೆಯಲ್ಲಿ ಇಟ್ಕೊಂಡು ಅದನ್ನ ನಾವು ಯೂಸ್ ಮಾಡಿ ಅದನ್ನು ಟೆಸ್ಟ್ ರಿಪೋರ್ಟ್ಸ್ ತಗೊಂಡು ನಾವು ಜಸ್ಟಿಫಿಕೇಶನ್ ಮಾಡ್ಕೊಂಡ್ರೆ ನಮ್ಮ ಕ್ಲೈಂಟ್ಸಿಗೆ ಕನ್ವಿನ್ಸ್ ಮಾಡೋದೇನು ತೊಂದರೆ ಇಲ್ಲ. ಡೆಫಿನೆಟ್ಲಿ. ಯಾಕೆಂದರೆ ನನಗೂ ಕೂಡ ಸರ್ಪ್ರೈಸ್ ಆಯಿತು. ನಾನು ಅಂದ್ಕೊಂಡಿದ್ದು ಇಟ್ ವಾಸ್ ಸ್ಪೈಕಿ, ಇಟ್ಸ್ ಎ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್. ಸೊ ಅದನ್ನು ನಮ್ಮ ಮೇಸನ್ಸು, ನಮ್ಮ ತರಗಾರ ನಾಳೆ ಲಾಸ್ಟ್ ನಿಮಿಷ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದ. ನನಗೆ ಗ್ಲೌಸ್ ಕೊಡಿಸು, ನನಗೆ ಅದನ್ನು ಕೊಡಿಸ್ರಿ, ನನಗೆ ಇದು ಕೊಡಿಸ್ರಿ, ಪ್ಲಾಸ್ಟರಿಂಗಲ್ಲಿ ವರ್ಕಬಿಲಿಟಿ ಬರೋದಿಲ್ಲ, ಕವರೇಜ್ ಸಿಗೋದಿಲ್ಲ, ಆಮೇಲೆ ಕೆಲಸ ಭಾಳ ಶ್ರಮ ಭಾಳ ಆಗುತ್ತೆ, ಇವೆಲ್ಲ ಸುಮಾರು ಕಂಪ್ಲೇಂಟ್ಸ್. ಹಾಗಾಗ್ಬಿಟ್ಟು 100% ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ. ಸೊ ಓನರ್ಗಳು ಕಸ ಕೊಟ್ಟರು ಪರವಾಗಿಲ್ಲ, ಅಲ್ಲಿರೋ ಬೇರು, ಕಲ್ಲು, ಪೆಬಲ್ಸು ಏನಾರ ಇರಲಿ, ನನಗೆ ರಿವರ್ ಸ್ಯಾಂಡ್ ಬೇಕು, ಅದು ಹರಿಯರದ್ದೇ ಬೇಕು, ಪಕ್ಕದಲ್ಲೇ ಇರೋದೇ ಬೇಕು. ಸೊ ದಟ್ ವಾಸ್ ದ ಸಿನೇರಿಯೋ. ಬಟ್ ಇವತ್ತಿನ ಲೆಕ್ಕದಲ್ಲಿ ಈ ಪ್ರೋಸೆಸ್ ಸ್ಟ್ಯಾಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನೋಡಿದಾಗ ನಿಜವಾಗ್ಲೂ ಈ ಸ್ಟೇಟ್ಮೆಂಟ್ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಸೊ 100% ನಾವು ಫುಲ್ ಪ್ರೂಫ್ ಆಗಿರೋದನ್ನ ನಾವು ಧೈರ್ಯವಾಗಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಐ ವಾಸ್ ಯೂಸಿಂಗ್ 50% to 60% ಎಲಿಮಿನೇಷನ್. ಇದ್ರ ಜೊತೆಗೆ GGBS ಕೂಡ ಇತ್ತು. ಇಟ್ಸ್ ಅ ವಂಡರ್ಫುಲ್ ಪ್ರಾಡಕ್ಟ್. ನೀವು GGBSನ ಯೂಸ್ ಮಾಡ್ಕೊಂಡು ಕಾಂಕ್ರೀಟ್ ಸರ್ಫೇಸ್ನ ನೋಡಿದರೆ ನಿಮಗೆ ಕಂಪ್ಲೀಟ್ ಲಪ್ಪ ಮಾಡಿದ್ವೇನೋ ಅನ್ನೋ ಒಂದು ಫೀಲಿಂಗ್ ಇದೆ. ಇಟ್ ವಾಸ್ ಅನ್ಫಿನಿಶ್ಡ್ ಕಂಪ್ಲೀಟ್ಲಿ. ಇವತ್ತು ಕೂಡ ಅನ್ಫಿನಿಶ್ಡ್ ವಿತ್ ಎನಿ ಪೇಂಟ್ ನಂದು ಕಾಂಪೌಂಡ್ ಪ್ರಾಡಕ್ಟ್ಸ್ ಇದೆ. ಅದು ನೋಡಿ ಇವತ್ತು ಸಂತೋಷ ಆಗುತ್ತೆ. ಅಂಥ ವಂಡರ್ಫುಲ್ ಕಾಂಕ್ರೀಟ್ ಸರ್ಫೇಸ್ ಫಿನಿಶ್. ಇಟ್ಸ್ ಆಲ್ ಡ್ಯೂ ಟು GGBS ಬಿಕಾಸ್ ಆಫ್ ದಟ್ ಫೈನ್. ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ. ಈ ಪ್ರಾಡಕ್ಟ್ ಯೂಸ್ ಮಾಡಿ ಪ್ಲಾಸ್ಟಿಂಗ್ ಮಾಡಿದ್ರೆ ದ ಅಬ್ಸಾರ್ಪ್ಷನ್ ಆಫ್ ದ ಪೇಂಟ್, ನೀವು ಬೇಸ್ ಕೋಟ್ ಮಾಡ್ತಿರಲ್ಲ, ಅದು ಕಮ್ಮಿ ಆಗುತ್ತೆ ನಿಮಗೆ. ದಿ ಪೇಂಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಪೇಂಟು. ಸೊ ಅಬ್ಸಾರ್ಪ್ಷನ್ಸ್ ಕಮ್ಮಿ ಆಗುತ್ತೆ ಸರ್ಫೇಸ್ಗೆ. ಸೊ ನೀವು ಪೇಂಟ್ ಮಾಡಿದ ತಕ್ಷಣ ನಿಮ್ಮದು ಪೇಂಟ್ ಎಳ್ಕೋತಾ ಇರುತ್ತೆ ಸರ್ಫೇಸು. ಇದು ಹೈಡ್ರೇಷನ್ ಚೆನ್ನಾಗಿ ಸ್ಮೂತ್ ಫಿನಿಶ್ ಇರೋದ್ರಿಂದ, ಪಾರ್ಟಿಕಲ್ ಪ್ಯಾಕಿಂಗ್ ಚೆನ್ನಾಗಿ ಆಗಿರೋದ್ರಿಂದ ನಿಮಗೆ ಅಬ್ಸಾರ್ಪ್ಷನ್ ಆಫ್ ದ ಪೇಂಟು ಸೇವಿಂಗ್. ಪೇಂಟು ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ 5-6 lakhs 10 lakhs ಖರ್ಚು ಮಾಡ್ತೀರಾ. ಅಲ್ಲೇ 1 ಲಕ್ಷ ಉಳಿಸ್ಕೊಡ್ಬೋದು. ನಿಮಗೆ ಇಂಡೈರೆಕ್ಟ್ ಸೇವಿಂಗು ಆ ಥರ ಇಂಡೈರೆಕ್ಟ್ ಸೇವಿಂಗ್ ಬರುತ್ತೆ.
ಥ್ಯಾಂಕ್ ಯು ಫ್ರೆಂಡ್ಸ್. ಊಟದ ನಿಮ್ಮ ಮಧ್ಯೆ ನಾವು ಭಾಳ ಕಿತ್ಕೊಳ್ಳಿಕ್ಕೆ ಆಗಲ್ಲ, ಆದರೂ ಕೂಡ ಇದೊಂದು ಒಳ್ಳೆ ಅಪರೂಪದ ಒಂದು ಸಮಯದಲ್ಲಿ ನಾವೆಲ್ಲ ಸೇರಿದ್ದೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಇನ್ನೂ ಕೆಲವು ಇಟ್ ಇಸ್ ಓಪನ್ ಫೋರಮ್ ಸಂವಾದ, ಅದಕ್ಕೆ ಮಂಜುನಾಥ್ ಸಿಕ್ಬಿಟ್ಟಿದ್ದಾರೆ. ಇವರಿಗೆ ಬಹಳ ಕಷ್ಟ. ನಾವು ದೊಡ್ಡ ದೊಡ್ಡ ಸೆಮಿನಾರ್ಗಳಲ್ಲಿ, ನಮ್ಮ ಅಸೋಸಿಯೇಷನ್ ವೆಬಿನಾರ್ ಕಾರ್ಯಕ್ರಮಗಳಲ್ಲಿ ಅವರು ಈ ಪ್ರೆಸೆಂಟೇಷನ್ಸ್ಗಳನ್ನ ನೋಡಲಿಕ್ಕೆ ಮಾಡಲಿಕ್ಕೆ ನಾವು ಸ್ನೇಹಿತರುಗಳೆಲ್ಲ ಹೋಗ್ತಾ ಇದ್ದೀವಿ. ಅಂಥದ್ದು ಇವತ್ತು ಅವರು ಆಸ್ ಎ ಲೀಡರ್ ಆಫ್ ದ GGPS and GPS, ಸೊ ಅಫ್ಕೋರ್ಸ್ ಇಟ್ ಇಸ್ ಮೈ ನೇಮ್ ಅಟ್ಯಾಚ್. ಸೊ ಅವ್ರ ಜೊತೆಗೆ ಬಂದಿದ್ದಾರೆ. ಅವರು ಎಲ್ಲಿ ತನಕ ಪ್ಯಾಷನೇಟ್ ಅವರು ಅಂದರೆ ಇಟ್ ಇಸ್ ಡಾಕ್ಟ್ರೇಟ್. ನಾನು ರೀಸೆಂಟಾಗಿ 20 ವರ್ಷದಲ್ಲಿ MTech ಮಾಡಿದ್ರೆ ಅವರು ಈ ಡಾಕ್ಟ್ರೇಟ್ ತಗೊಂಡ್ರು. ಎಲ್ಲಿಗೆ? ಚೆನ್ನೈ ತನಕ ಓಡಾಡ್ ತಗೊಂಡ್ರು ಆನ್ ದ ಪ್ಯಾಷನ್ ವಿತ್ ದಿಸ್ ಮೆಟೀರಿಯಲ್. ಸೊ ಗಿವ್ ಬಿಗ್ ಥ್ಯಾಂಕ್ಸ್ ವಿಜುವಲ್. ಸೊ ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗಿ ರಿಯಲಿ ಸರ್. ಐ ಆಮ್ ನಾಟ್ ಬೋಸ್ಟಿಂಗ್ ಆರ್ ಐ ಆಮ್ ನಾಟ್ ಮಾರ್ಕೆಟಿಂಗ್ ಆರ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಎಲ್ಸ್. ಇಟ್ ಇಸ್ ಆಲ್ ಕಾರ್ಡಿಯಲ್ ರಿಲೇಶನ್ಶಿಪ್ ವಿತ್ ಅವರ್ ಪ್ಲಾಟ್ಫಾರ್ಮ್, ವಿತ್ ಅವರ್ ಅಸೋಸಿಯೇಷನ್ಸ್. ಈ ಥರದ ಸುಮಾರು ಜನ ನಮ್ಮ ಅಸೋಸಿಯೇಷನ್ನಲ್ಲಿ, ನಮ್ಮ ಪ್ಲಾಟ್ಫಾರ್ಮಲ್ಲಿ ಇದ್ದಾರೆ. ಸೊ ಇವ್ರನ್ನ ನೋಡ್ಬಿಟ್ಟು ನಾವು ಈಗಲೂ ಏನಾದರೂ ಹೊಸದು ಕಲಿಬೇಕು, ಹೊಸದನ್ನು ಅಡಾಪ್ಟ್ ಮಾಡಬೇಕು. ನಾವು ಡಿಫ್ರೆಂಟ್ ಆಗಿರಬೇಕಪ್ಪ ಒಟ್ಟು ಅಷ್ಟೇ. ಸೊ ವೇರ್ ಎವರ್ ಯು ಸಿ ದಿ ಬೆಸ್ಟ್ ಆ್ಯಂಡ್ ಲರ್ನೆಡ್ ಇಂಜಿನಿಯರ್ಸ್, ದೇರ್ ಡೆಫಿನೆಟ್ಲಿ ವಿಲ್ ಸಿ ಆಲ್ ದೀಸ್ ಆರ್ಗನೈಸೇಷನ್ಸ್. Our association of consulting is a big forum. Instruct Association ICI. We all work together. To enhance the knowledge. ನಾವು ಸುಮಾರು 125 ವೆಬಿನಾರ್ಸ್ಗಳು ಮಾಡಿದ್ದೀವಿ. ದೇಶ ರೆಕಾರ್ಡ್ ಆಫ್ ಕೈಂಡ್. ಸೊ ನೆಕ್ಸ್ಟ್ ನಾವು ICI-ನಲ್ಲಿ ಏನೇ ನಾವು ಇದು ಮಾಡಿದ್ರು, ವೆಬಿನಾರ್ ಮಾಡಿದ್ರು, ಆ ಲಿಂಕ್ ನಾನು ನಿಮ್ಗೆ ಕಳಿಸ್ತೀನಿ. ನಮ್ಮ ಎಲ್ಲ ಇಂಜಿನಿಯರ್ ಬಾಂಧವರಿಗೆ ನೀವು ಕಳಿಸ್ತೀನಿ, ಅವರು ಸಹ ಪಾರ್ಟಿಸಿಪೇಟ್ ಮಾಡ್ಬೋದು. ಥ್ಯಾಂಕ್ ಯು. ಸಾರಿ, that will later share, we will share it later. We will finish it. ಯಾಕಂದ್ರೆ ಮತ್ತೆ ಸ್ನೇಹಿತರು ಬೇಜಾರಾಗ್ತಾರೆ ಭಾಳ ಹೊತ್ತು. ಆಮೇಲೆ ಇದು ಮಾರ್ಚ್ 16th and 17th BMS ಕಾಲೇಜಲ್ಲಿ ನಾವು ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಕಮ್ ವೆಬಿನಾರ್ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಅದು ಒನ್ ಆಫ್ ಇಟ್ಸ್ ಕೈಂಡ್. ಸೊ ವಿ ಆರ್ ಇನ್ವೈಟಿಂಗ್ ಸ್ಪೀಕರ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಟು ಡೆಲಿವರ್ ಆಲ್ಟರ್ನೇಟಿವ್ ಮೆಟೀರಿಯಲ್ಸ್ ಅಂಡ್ ಟೆಕ್ನಾಲಜೀಸ್. ಅದರಲ್ಲಿ JSW is one of the chief patron. We are chief patron for the program. So we are trying to advocate our alternative materials and technologies in that forum. And I request all of you to attend. It's not expensive. Kindly come. It is a physical program, not webinar. It's a physical program. BMS College of Engineering. I will share the brochure through WhatsApp to Suresh sir. It can be shared to all the engineers. Maybe we will try to create one more WhatsApp group. So already it is there, and we can add and share the this thing brochure and all. It's going to be very useful. I request all of you to make us use of this opportunity to attend the international seminar company. ಶೂರ್ ಸರ್, ಥ್ಯಾಂಕ್ ಯು. ಸೊ ಇವತ್ತಿನ ಇನ್ನೊಬ್ಬ ನಮ್ಮ ಅತಿಥಿಗಳು, ನಮ್ಮ ಗೆಸ್ಟ್ ಆಫ್ ಆನರ್ ಆಗಿ ಬಂದಂಥ ಹರಿಹರದ ನಮ್ಮ ಶಾಸ್ತ್ರಿಗಳು ಇದ್ದಾರೆ, ಜಯಪ್ರಕಾಶ್ ಶಾಸ್ತ್ರಿಗಳು. ಅವರೊಂದೆರಡು ಮಾತಾಡಿ. ನಾನು ಹೇಳೋದು ನಿಮಗೆಲ್ಲ, ನಾನು ಜಯಪ್ರಕಾಶ್ ಭಾಯಿ ಇದ್ದಾರೆ, ಷಣ್ಮುಖ್ ಭಾಯಿ ಇದ್ದಾರೆ ಅನ್ನೋ ವಿಚಾರ ಇಲ್ಲ. ಪ್ರತಿಯೊಬ್ಬರದ್ದು ಅವ್ರದೇ ಒಂದು ಎಕ್ಸ್ಪೀರಿಯನ್ಸ್ ಇದ್ದಾವೆ. ಲೆಟ್ ಅಸ್ ಶೇರ್ ಇಟ್. ಸಂವಾದ ಮಾಡಿ, ಒಂದು ಅರ್ಧ ಗಂಟೆ ಮಾತಾಡಿ. ಸೊ ಒಂದು ಯಾವುದಾದ್ರು ಒಂದು ಬರ್ನಿಂಗ್ ಇಶ್ಯೂ ಹೇಳ್ತೀನಿ ಬೇಕಿರೋದು, ಎಲ್ಲರಿಗೂ ನಿಮ್ಗೆ ಅನುಭವದಲ್ಲಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ನಮ್ಮ ಎಂಡ್ ಯೂಸರ್ಸ್ಗೆ ಹೆಲ್ಪ್ ಆಗ್ತದೆ. ಸೊ ದಟ್ ಇಸ್ ಅವರ್ ಇಂಟೆನ್ಷನ್. ಆತ್ಮೀಯ ವೃತ್ತಿಮಿತ್ರರೇ, ಪ್ರಾಯಶಃ ಎಲ್ಲರಿಗೆ ಹಸಿವಾಗಿದೆ. ಈಗಾಗಲೇ ಈ ಸಮಯದಲ್ಲಿ ನಾನು ಮಾತಾಡ್ತಾ ಇರೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಿರ್ತಾರೆ. ಎರಡನೇದಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸುರೇಶ್ ಅವರು ಹಾಗೂ ಷಣ್ಮುಖರು ತುಂಬ ಸೊಗಸಾಗಿ ಹೇಳಿದ್ದಾರೆ. ನಮ್ಮೆಲ್ಲ ಪರಿಸ್ಥಿತಿನ ಅವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ವಿಶೇಷವಾಗಿ ನಾವು ಸಹಿತ 5-6 ವರ್ಷದ ಕೆಳಗೆ ಈ ಮೆಟಲ್ನ ನಮ್ಮ ಹರಿಹರ ಇಂಜಿನಿಯರ್ಸ್ಗಳು ಉಪಯೋಗಿಸಿದಾಗ ನಮಗೂ ಅದೇ ಭಾವ ಬಂದಿತ್ತು. ಕೈಗೆ ಚುಚ್ಚತ್ತೆ, ನಮ್ಮ ಮೇಸ್ತ್ರಿಗಳು ಒಪ್ಪಲ್ಲ, ಮತ್ತು ಕ್ಲೈಂಟ್ಸಿಗೆ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ತುಂಬ ಶ್ರಮದಾಯಕ ಆಗಿತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ನದಿ ದಂಡೆಯಲ್ಲೇ ಇದ್ವಿ, ತುಂಗಭದ್ರಾ ನದಿ ದಂಡೆಯಲ್ಲೇ ಆ ಮನೆಯಲ್ಲಿ ಆಡ್ಬಿಡ್ತಿರ್ತಕ್ಕಂಥ ಜನಗಳು ಯಾರು ಇದನ್ನು ಒಪ್ಕೊಳ್ಳೋಕೆ ತಯಾರಿರಲಿಲ್ಲ. ಯಾಕೆಂದರೆ ಅದೊಂದು ಆ ಥರ ಬಂದಿರತಕ್ಕಂಥದ್ದು. ಎರಡನೇದು, ಅವರ ಮನಸ್ಥಿತಿಯನ್ನು ಬದಲಾಯಿಸ್ತಕ್ಕಂಥದ್ದು ತುಂಬ ಶ್ರಮದಾಯಕ ಆಗಿತ್ತು. ಆದರೆ ಅದೃಷ್ಟವಶಾತ್ ಇವತ್ತಿನ ನಮ್ಮ ಮಂಜುನಾಥರಿಗೆ ಹೇಳಿ ನಮ್ಗೆ ಏನಾದ್ರು ನೋಡಿದರೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು. ಇದು ಪರಿಸರ ಸ್ನೇಹಿ. ನಮಗೂ ಅನಿಸುತ್ತೆ ಪ್ರಕೃತಿಯನ್ನು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ, ಅದಕ್ಕೋಸ್ಕರ ಮರಳಿ ಇರಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸಿದ್ರು ಸಹಿತ ನಮ್ಮ ಕ್ಲೈಂಟ್ಸ್ನ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ತುಂಬ ಕಷ್ಟ. ಅದು ಎದುರಿಗೆ ನಮ್ಮ ಕಣ್ಣೆದುರಿಗೇನೆ ತಾಯಿ ತುಂಗಭದ್ರೆಯನ್ನು ಒಡಲನ್ನು ಬಗೆದು ಆ ಮರಳು ತೆಗಿತಾ ಇದ್ದಾಗ ಮನಸ್ಸಿಗೆ ಹಿಂಸೆ ಆಗ್ತಾ ಇದೆ. ನಾವೆಲ್ಲ ಇಂಜಿನಿಯರ್ಸ್ ಭಾಳಷ್ಟು ಸರಿ ನಮ್ಮದು ಮೀಟಿಂಗ್ನಲ್ಲಿ ಇದನ್ನು ಚರ್ಚೆ ಮಾಡ್ತಿದ್ವಿ. ಇದು ಸಬ್ಸ್ಟಿಟ್ಯೂಟ್ ಸರಿ ಬರ್ತಾ ಇಲ್ಲ ಅಂತ, ಇದಕ್ಕೆ ಸ್ನ್ಯಾಕ್ಸ್ ಸ್ಟ್ಯಾಂಡ್ ಬಂದರೆ ಸರಿ ಆಗುತ್ತೆ ಅಂತ. ಒಂದ್ಸರಿ ನಾವೆಲ್ಲ ಸ್ನ್ಯಾಕ್ಸ್ ಸ್ಟ್ಯಾಂಡಿಗೋಸ್ಕರ ಹೋಗಿದ್ವಿ ಒಂದು ಕಡೆಗೆ.
ನೋಡಿದ್ವಿ ನಮ್ಮ ಕಿರಿಯ ಇಂಜಿನಿಯರ್ಸ್ಗಳು ಅದ್ರ ಕೈಯಿಂದ ಮುಟ್ಟಿ ಕೈಗೆ ಚುಚ್ಕೊಂಡಾಗ ಅನಿಸ್ತದೆ ಇದು ತುಂಬ ಕಷ್ಟ ಆಗುತ್ತೆ ಅಂತ. ಆದರೆ ಈ ಬಂದಿರತಕ್ಕಂಥ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಅದನ್ನು ನಾವೆಲ್ಲರೂ ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಜೊತೆಗೆ ಕ್ಲೈಂಟ್ಸ್ಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇದೆಲ್ಲರಿಗಿಂತ ದಾವಣಗೆರೆಯವರು ನಮಗೆ ಜೊತೆಗೆ ಸೇರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ನಮ್ಮ ಸಣ್ಣ ತಮ್ಮ ಅಂತೇಳಿ ನಮಗೆ ದೂರ ಇಟ್ಟಿಲ್ಲ, ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಸಹಿತ ಮತ್ತು ಕಂಪನಿಯವ್ರಿಗೆ ಬಂದಿರತಕ್ಕಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ, ಕೊರೋನಾ ಮಾರಿಂದ ನಾವೆಲ್ಲ ಹೊರಗೆ ಬಂದಿದ್ದೀವಿ. ಇನ್ನ ಭಯ ಬಿಟ್ಟು ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆ ಪ್ರಕೃತಿ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸರ್ ಫಾರ್ ಕೈಂಡ್ ವರ್ಡ್ಸ್. ಧನ್ಯವಾದಗಳು ಜಯಪ್ರಕಾಶ್ ಶಾಸ್ತ್ರಿಗಳೇ. ಸೊ ಅದೇ ರೀತಿ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟ್ ಇಂಜಿನಿಯರ್ಸ್ ದಾವಣಗೆರೆ ಚೇರ್ಮನ್ ಲೋಹಿತಾಶ್ ಅವರು, ಅವರ ಅನುಭವಗಳು ಬಹಳ ವಿಶೇಷವಾಗಿರ್ತವೆ. ಅವರೊಂದೆರಡು ಮಾತು ಹೇಳ್ಬೇಕು ಅಂತ ನಾನು ವಿಚಾರ ಮಾಡ್ತೀನಿ. ಬನ್ನಿ ಸರ್, ಲೋಹಿತಾಶ್ ಸರ್. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿ JSW ಹೋಲ್ ಮ್ಯಾನೇಜ್ಮೆಂಟ್ ಟೀಮ್ ಫಾರ್ ದಿ ಸಕ್ಸಸ್ಫುಲ್ ವಂಡರ್ಫುಲ್ ಸೆಮಿನಾರ್ ಇನ್ಸ್ಟೆಡ್. ಹಾಗೆ ನಾವು ಈ ಹಿಂದೆ ಸುರೇಶ್ ಹೇಳಿದಾಗ ನಾವು ಸ್ನೇಹಿತರೆಲ್ಲರೂ ಫ್ಯಾಕ್ಟ್ರಿ ವಿಸಿಟ್ ಮಾಡಿದಾಗ ಈ ಸ್ಲ್ಯಾಗ್ನ ನಾವು ಸಿಮೆಂಟ್ ಫ್ಯಾಕ್ಟ್ರಿ ಸ್ಟೀಲ್ ಫ್ಯಾಕ್ಟ್ರಿ ವಿಸಿಟ್ ಮಾಡಾದ್ಮೇಲೆ ಸ್ಯಾಂಡ್ ಡ್ಯೂನ್ಸ್ ನೋಡಿದಾಗ ಆಗಿತ್ತು. ಎಲ್ಲ ಡೆಸರ್ಟಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ, ಡೆಸರ್ಟಲ್ಲಿ ನೋಡಿದೀವಿ ಅನ್ನೋ ಮನೋಭಾವನೆ ನಮಗೆ ಬರ್ತಾ ಇತ್ತು ಅವತ್ತು. ಹಾಗೆ ಆ ಒಂದು ಸಂದರ್ಭದಲ್ಲಿ ನಮಗೆ ರಿವರ್ ಸ್ಯಾಂಡು ಬ್ಲಾಕ್ ಆಯಿತು, ಕ್ರಷರ್ ಸ್ಯಾಂಡ್ ಸಿಗ್ತಾ ಇರಲಿಲ್ಲ, ಫ್ರೀ ಸ್ಯಾಂಡ್ ಸಿಗ್ತಿರಲಿಲ್ಲ, ಸ್ಯಾಂಡೇ ಇರಲಿಲ್ಲ. ಅವಾಗ ನಾವು ಇನ್ನೂ ಶುರು ಟೈಮಲ್ಲಿ ಈ ಸ್ಲ್ಯಾಗನ್ನು ನಮಗೆ ಸಿಕ್ಕಾಗ ನಮ್ಗೆ ಅದೇನೋ ಒಂದು ದೊಡ್ಡ ಖುಷಿ ಇತ್ತು ಅವಾಗ. ಆದರೂ ಕೂಡ ಈ ನಮ್ಮ ಷಣ್ಮುಖ ಮತ್ತು ನಮ್ಮ ಶಾಸ್ತ್ರಿ ಹೇಳಿದಾಗ ಕೆಲವು ಡಿಸಡ್ವಾಂಟೇಜಸ್ ಇತ್ತು. ಅದನ್ನೆಲ್ಲ ಓವರ್ಕಮ್ ಆಗಿ ಈಗ ಒಂದು ಫೀಲ್ಡ್ ಸ್ಟ್ಯಾಂಡ್ ವಿತ್ ಮ್ಯಾನುಫ್ಯಾಕ್ಚರ್ ಸ್ಟ್ಯಾಂಡ್ ಮಾಡೋದ್ರಿಂದ ನಮಗೆಲ್ಲರಿಗೂ ಸಂತೋಷ. ನಮಗೆ ಇದು ಬಂದಿರೋದು ನಿಜಕ್ಕೂ ನಮಗೆಲ್ಲರಿಗೂ ಒಂದು ಆಶಾದಾಯಕವಾಗಿ ಪ್ರಾಡಕ್ಟ್ ಹೊರ ಬಂದಿದೆ. ಇದನ್ನು ನಾವು ಮಂಜುನಾಥ್ ಸರ್ ಆಗಲೇ ಹೇಳಿದಾಗೆ ನಾವು ಎಲ್ಲಿ ಬೇಕಾದ್ರೂ ಬ್ಯಾಗ್ ಸಿಮೆಂಟ್ ಹಾಕ್ತಾನೆ ಕನ್ಸ್ಯೂಮ್ ಮಾಡಿ ತಗೊಂಡು ಯೂಸ್ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಂದರ್ಭ ಸಿಕ್ಕಿದೆ. ಯೂಸ್ ಸ್ಮಾಲ್ ಕ್ವಾಂಟಿಟಿ ಆರ್ ಬಿಗ್ ಕ್ವಾಂಟಿಟಿ. ಯಾಕಂದ್ರೆ ನಾವು ಧೈರ್ಯವಾಗಿ ಯೂಸ್ ಮಾಡ್ಬೋದು ಇನ್ಮೇಲೆ. ನಾವು ಯಾಕಂದ್ರೆ ಮುಂಚೆ ನಾವು ಸ್ಯಾಂಡ್ ಸ್ಲ್ಯಾಗ್ ತಗೊಂಬಂದಾಗ ಫಿಲ್ಟ್ರ್ ಮಾಡ್ತಾ ಇದ್ವಿ, ಸೋಸ್ತಾ ಇದ್ವಿ ಅದನ್ನು, ಮತ್ತು ಮೆಟೀರಿಯಲ್ ವೇಸ್ಟೇಜ್ ಎಲ್ಲ ತೆಗಿತಾ ಇದ್ವಿ. ಈಗ ವೇಸ್ಟೇಜಲ್ಲಿ ಯಾವ ಝೀರೋ ವೇಸ್ಟೇಜಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟನ್ನ ತಗೊಂಡಿದ್ದಾರೆ. ನಿಜಕ್ಕೂ ಪ್ರಶಂಸನೀಯ. JSW ಅವರಿಗೆ ತುಂಬ ಧನ್ಯವಾದಗಳು. ಹಾಗೂ ಈ ಒಂದು ನಮ್ಮ ಸಂಸ್ಥೆಯ ಮೂರು ಸಂಸ್ಥೆಯ ವತಿಯಿಂದ ಈ ಒಂದು ಕಾರ್ಯಕ್ರಮ ರೂಪಿಸೋದಕ್ಕೋಸ್ಕರ ನಮ್ಮ ಡಾಕ್ಟರ್ ಎಲ್ಲರಿಗೋಸ್ಕರ ಒಂದು ಸ್ಮಾಲ್ ಕಿರುಕಾಣಿಕೆಯನ್ನು ಕೊಡಬೇಕಾಗಿ ಸುರೇಶ್ ಅವರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಈ ಒಂದು ಸುರೇಶ್ ಹೇಳಿದಾಗೆ ಕೊರೋನಾ ಇಂದ ಫಸ್ಟ್ ಪ್ರೋಗ್ರಾಮ್ ನಮಗೆ. ಹಾಗೂ ನಮ್ಮ ಅಸೋಸಿಯೇಷನ್ ಪರವಾಗಿ JSW ಸಿಮೆಂಟ್ ಅವರು ಸದಾ ನಮ್ಮ ಜೊತೆಗೆ ನಮಗೆಲ್ಲ ಕಾರ್ಯಕ್ರಮಗಳು ಇದು ಸ್ಪಾನ್ಸರ್ಶಿಪ್ ಆಗ್ಬೋದು, ನಮಗೆಲ್ಲ ಟೆಕ್ನಿಕಲ್ ವರ್ಕಿಂಗ್ ಟೀಮ್ ಪ್ರೆಸೆಂಟೇಷನ್ ಆಗ್ಬೋದು, ಎಲ್ಲದಕ್ಕೂ ಸಹಕರಿಸಿದ್ದಾರೆ. ಅವೆಲ್ಲ ಸೇರಿಬಿಟ್ಟು ಒಂದು ಒಟ್ಟಿಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ಕೊಡ್ತೇವೆ. ತುಂಬ ಸಂತೋಷ ಸರ್. ನಾವು JSW ಸೆಂಟ್ರಲ್ ಕರ್ನಾಟಕ ದಾವಣಗೆರೆ ಅಂತಂದರೆ ನಮ್ಮದು ನೆಕ್ಸ್ಟ್ ತವ್ರ ಮನೆ ಇದ್ದಂಗೆ. ಬೆಂಗಳೂರು ಗಂಡನ ಮನೆ ಆದರೆ ಇದು ದಾವಣಗೆರೆ ತವ್ರ ಮನೆ. ದಿವಿ ಇದ್ದಾರೆ. ಮುಂಚೆಯಿಂದ ನಾವು ಹಲವಾರು ಪ್ರೋಗ್ರಾಮ್ಗಳನ್ನ ಬಂದು ಮಾಡ್ತಾನೆ ಇರ್ತೀವಿ. JSW ವಿಲ್ ಸಪೋರ್ಟ್ ಗೋ ಆಲ್ ಆಫ್ ಇಟ್ಸ್ ವೇ ಟು ಸಪೋರ್ಟ್ ಆಲ್ ಯುವರ್ ಪ್ರೋಗ್ರಾಮ್ಸ್. ನಮ್ಮ ಕಂಪ್ನಿಯಿಂದ ವತಿಯಿಂದ ಹೇಳ್ತೀನಿ, ನಮ್ಮ ಸೀನಿಯರ್ ಮ್ಯಾನೇಜ್ಮೆಂಟ್ ನಾವು ಕನ್ವಿನ್ಸ್ ಮಾಡ್ತೀವಿ. ಮೊನ್ನೆ ನಮ್ಮ ವೈಸ್ ಪ್ರೆಸಿಡೆಂಟು ಜರಿವಾಲ ಸರ್ ಬಂದಿದ್ರು. ಅವರು ಮೀಟ್ ಮಾಡಿದಾಗ ಸಂತೋಷವಾಗಿ ಮೊನ್ನೆ ಸುರೇಶ್ ಒಂದು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಇದ್ದಾಗ ಕೇಳ್ಕೊಂಡ್ರು, ನನ್ನ ನೆನ್ಸ್ಕೊಂಡ್ರು. ಅವರು ಅಷ್ಟೊಂದು ಬ್ಯುಸಿ ಆಗಿದ್ರು, ನೀವು ನಮ್ಮ ಮೀಟ್ ಮಾಡಿದ್ರಲ್ಲ ಅಂತ ಅವ್ರನ್ನ ಹೇಳಿದ್ರು, ನೆಕ್ಸ್ಟ್ ಇನ್ನೊಂದು ದೊಡ್ಡ ಪ್ರೋಗ್ರಾಮ್ ನೀವು ಮಾಡಿ ನಮ್ಮ JSW ನೀವು ಸಪೋರ್ಟ್ ಮಾಡ್ತೀವಿ. ಯಾಕೆಂದರೆ ಇವಾಗ ನಮ್ಮ ನಿಮ್ಮ ಒಡನಾಟ ಒಂದು ಹೆಂಗೆ ಅಂತಾರೆ, ತಾಯಿ ಮತ್ತು ಮಗುವಿನ ಸಂಬಂಧ ಆಯ್ತಂಗೆ. JSW ಮತ್ತು ಇಂಜಿನಿಯರ್ಸ್ ಇಬ್ಬರು ಒಟ್ಟಿಗೆ ಇರಬೇಕು. ನಮ್ದು ಹಲವಾರು ಪ್ರಾಡಕ್ಟ್ಗಳಿದೆ. ಸ್ಟೀಲ್ ಇದೆ, ಸಿಮೆಂಟ್ ಇದೆ, GGPS ಇದೆ, ಸ್ಯಾಂಡ್ ಇದೆ, ಆಮೇಲೆ ರೆಡಿ ಪ್ಲಾಸ್ಟರ್ ಬರ್ತಾ ಇದೆ, ಆಮೇಲೆ ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್ ಬರ್ತಾ ಇದೆ. ಹಲವಾರು ಪ್ರಾಡಕ್ಟ್ಗಳು ನಮ್ಮದು ಕಂಪ್ನಿಯಿಂದ ಬರ್ತಾ ಇದೆ. ನಮ್ಮ ಕಂಪ್ನಿ ಮಾರುಕಟ್ಟೆ ಪ್ರಾಡಕ್ಟು ಬಂದಮೇಲೆ ಒಂದು ಯಾವುದೇ ಇಂಜಿನಿಯರ್ಸ್ಗಳು ಅದನ್ನು ಯೂಸ್ ಮಾಡಿ, ಬಳಕೆ ಮಾಡಿ, ಅಪ್ರೂವ್ ಮಾಡಿ ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ಮತ್ತೆ ಸಾಮಾನ್ಯ ಜನತೆ ಪಬ್ಲಿಕ್ ಪೀಪಲ್ ಅದನ್ನ ಇದು ಯೂಸ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಎಲ್ಲ ಸಹಕಾರ ಬೇಕು. ಪ್ರತಿಯೊಂದು ಪ್ರಾಡಕ್ಟು ಸಹ ಉತ್ಕೃಷ್ಟವಾಗಿ ನಾವು ತಯಾರು ಮಾಡಿ ನಿಮಗೆ ತಂದು ನಿಮ್ಗೆ ತಲುಪಿಸ್ತೀವಿ ಮನೆ ಬಾಗಿಲಿಗೆ. ಇಟ್ ಇಸ್ ಅವರ್ ಡ್ಯೂಟಿ. ಸೊ ವಿ ಹ್ಯಾವ್ ಟು ಗ್ರೋ ಟುಗೆದರ್, ಮೇಕ್ ದಿ ಬೆಟರ್ ವರ್ಲ್ಡ್. ಇಟ್ಸ್ ಅ ಸಸ್ಟೈನಬಲ್ ಅಂಡ್ ಡ್ಯೂರಬಲ್ ಕನ್ಸ್ಟ್ರಕ್ಷನ್ ವರ್ಲ್ಡ್. ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಥ್ಯಾಂಕ್ ಯು ಮಂಜುನಾಥ್ ಸರ್. ಸ್ನೇಹಿತರೆ,
ಇನ್ನೂ ಹೇಳ್ತಾ ಇದ್ದೀನಿ ಕೊಟ್ರೇಶ್ ಅವರೇ. ನೆಕ್ಸ್ಟ್ ಯುವರ್ ಕೊಟ್ರೇಶ್ ಅಂತ ನಮ್ಮ ಸ್ನೇಹಿತರು, ಅವರು ಒಂದೆರಡು ಮಾತಾಡಲಿಕ್ಕೆ ನಾನು ವೇದಿಕೆಗೆ ಹೋಗಿ ಕರಿತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಸಡನ್ ಹಿಂಗೆ ಕರ್ಬಿಟ್ಟು ಏನು ಹೇಳ್ಬೇಕಂತ ನನಗೂ ಏನೂ ಅರ್ಥ ಆಗ್ತಿಲ್ಲ. 2015 ಒಳಗೆ ಸಿದ್ಧಾರ್ಥ್ ಕೋಡಿ ಅವರು ಸೇಂಡ್ ಎಫ್ ಆಗಿದ್ರು ಇದಕ್ಕೆ. ಹಾಂ, ಅದು ಈಗ ಹೇಳಿದ್ರಲ್ಲ, ಗ್ಲಾಸ್ ಬುಕ್ಸ್ ಎಲ್ಲ ಬರ್ತಿತ್ತು, ಆಮೇಲೆ ಹ್ಯಾಂಡ್ ಗ್ಲೌಸ್ ಎಲ್ಲ ಕೊಟ್ಬಿಟ್ಟು ಲೇಬರ್ಸ್ಗಳಿಗೆ ಕೋಆರ್ಡಿನೇಟ್ ಮಾಡಿ ಅಂತಂದೇಳಿ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ. ಸೇಮ್ ಡಾಕ್ಟರ್ ವಾಲ್ಮೀಕಿ ಅಂತ ಅವ್ರು ನಾವು ಮಾಡಿದ್ದೇವೆ. ಈಗ ಸೇಮ್ ಸಮಸ್ಯೆ ಆಗಿದ್ದು ಒಂದೇ, ಗ್ಲಾಸ್ ಪಾರ್ಟಿಕಲ್ಸ್ ಏನಿತ್ತಲ್ಲ ಫ್ಲೈ ಆಗ್ತಾ ಇದ್ದಾರೆ. ಓಕೆ ಓಕೆ. ಅನ್ಲೋಡ್ ಅಥವಾ ಅನ್ಲೋಡ್ ಮಾಡೋ ಟೈಮ್ ಒಳಗೆ ಇದು ಒಂದು ಇಶ್ಯೂನೇ ಆಗೋಯ್ತದೆ ಹೌದು. ಸೈಟ್ ಹತ್ರ. ಅನ್ಲೋಡಿಂಗ್ ಮಾಡೋ ಟೈಮ್ ಒಳಗೆ ಅದು ಎದುರು ಮನೆ ಒಳಗೆ ಸ್ವಲ್ಪ ಆಸ್ತಮಾ ಪೇಷಂಟ್ಸ್ಗಳಿಗೂ ಅವ್ರಿಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಕಿರಿಕಿರಿ ಆಗೈತೆ. ಹೆಲ್ತ್ ಅಜಾರ್ಟ್ಸ್ ರೀಸನಿಂದ ನಮ್ಮ ಹುಡುಗರು ಸುಮಾರು 2 ಲೋಡ್ ಆಗುತ್ತೆ, ಯಾರನ್ನು ಕನ್ಸ್ಯೂಮ್ ಮಾಡೋಕ್ಕಾಗಿಲ್ಲ. ವಿ ಓನ್ಲಿ ಯೂಸ್ ಇಟ್ ಫಾರ್ ಆಕ್ಸಿಜಿ ಅವಾಗ ಪ್ಲಾಸ್ಟಿಂಗ್ ಆಗಿ ಮತ್ತೆ ಯಾವುದೇ ಈ ಥರ ಏನೋ ಪ್ರೋಸೆಸ್ ಮಾಡಿಲ್ಲ. ಎಕ್ಸಾಕ್ಟ್ಲಿ. ಅದಾದ್ಮೇಲೆ ಈಗ ನಾವು ಅಂದ್ರೆ ಈಗ ಎಲ್ಲ ಪ್ರತಿಯೊಂದನ್ನು ಇನ್ಪುಟ್ಸ್ ತಗೊಂಡು ಎಲ್ಲ ಇಂಜಿನಿಯರ್ಸ್ನು ಅದು ಹೇಗೆ ಇರಬೇಕು, ಸ್ಯಾಂಡು ಒಂದು ಗ್ರೇಡೇಷನ್ ಹೇಗಿರಬೇಕು, ಇದು ಪಾರ್ಟಿಕಲ್ ಶೇಪ್ ಹೇಗಿರಬೇಕು, ಮತ್ತೆ ಟು ಇಂಪ್ರೂವ್ ದಿ ಓವರ್ ಆಲ್ ಪರ್ಫಾರ್ಮೆನ್ಸ್, ಸ್ಟ್ರೆಂತ್, ಡ್ಯೂರಬಿಲಿಟಿ, ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ನ ನಾವು ಸೆಟಪ್ ಮಾಡಿ ನಾವು ಈಗ ರೆಡಿ ಮಾಡಿದ್ದೀವಿ. ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ಇಟ್ ಈಸ್ ಎ ಬೆಸ್ಟ್ ಪ್ರಾಡಕ್ಟ್. ಇಟ್ ಈಸ್ ಮಚ್ ಅಬೌವ್ ರಿವರ್ ಸ್ಯಾಂಡ್. ರೀಸನ್ ಬಿಹೈಂಡ್ ರಿವರ್ ಸ್ಯಾಂಡ್ ಯು ಆರ್ ಹ್ಯಾವಿಂಗ್ 2 to 5% ಆಫ್ ಆರ್ಗ್ಯಾನಿಕ್ ಮೆಟೀರಿಯಲ್, ಸಿಲ್ಟ್, ಕ್ಲೇ, ಪೆಬಲ್ಸ್ ಎಲ್ಲ ಬರುತ್ತೆ. ಪ್ರೊಸೆಸ್ ಮಾಡಬೇಕು. ಇದೆಲ್ಲ ರೆಡಿ ಮಾಡಿ ನಿಮಗೆ ಕೊಟ್ಬಿಡ್ತೀವಿ. ಇವಾಗ ಹೆಂಗೆ ನಾವು ಹಕ್ಕಿನ ಮುಂಚೆ ನಾವು ಇದರಲ್ಲಿ ತಗೋತಾ ಇದ್ವಿ, ಓಪನ್ ಇದರಲ್ಲಿ. ಇವಾಗೆಲ್ಲ 1 kg 5 kg ಪ್ಯಾಕೆಟ್ ಬಂದಿದೆ. ಸೊ ಎಲ್ಲ ಇವಾಗ ಪ್ಯಾಕ್ ಅದಕ್ಕೆ 50 kg ಮೂಟೆ ಬಂದಿದೆ. ನಿಮಗೆ ಸ್ಯಾಂಡ್ ಅಂದರೆ ನಿಮ್ದೊಂದು ಕಾರ್ ತಂದ್ಬಿಟ್ಟು 2 ಮೂಟೆ ಸ್ಯಾಂಡ್ ಬೇಕಂದ್ರೆ ತಗೊಂಡೋಗಿ ನಿಮ್ಗೆ ಏನಾದ್ರು ರಿಪೇರ್ ವರ್ಕ್ ಮಾಡ್ಬೋದು ನೀವು. ನನ್ನ ಅನುಭವ ಕೇಳ್ತೀನಿ. ನನಗೆ ಏನೋ ಒಂದು ಮೂಟೆ ಸ್ಯಾಂಡ್ ಬೇಕಿತ್ತು, ಯಾವುದೋ ಒಂದು ರಿಪೇರ್ ಕೆಲಸ ಮಾಡಬೇಕಿತ್ತು ನಮ್ಮ ಮನೇಲಿ. ಸೊ ನಾನು ಮೇಸ್ತ್ರಿ ಬಂದು ಸಿಮೆಂಟ್ ಸಿಕ್ತು, ಎಲ್ಲ ಸಿಕ್ತು, ಮರಳು ಬೇಕಿತ್ತು. ಅಲ್ಲಿ ಪಕ್ಕದಲ್ಲಿ ಏನೋ ಬಿಲ್ಡಿಂಗ್ ಆಗ್ತಾ ಇತ್ತು. ನಾನು ಅಲ್ಲಿ ಹೋಗಿ ಸ್ವಲ್ಪ ಮರಳು ಕೊಡಿ ಅಂತ ಕೇಳಿದೆ. ಅಲ್ಲಿ ಇವರಿದ್ರು, ಯಾರೋ ನಮ್ಮ ವಾಚ್ಮನ್ನು. ಸರ್ ನಮ್ಮ ಓನರ್ ಕೇಳಬೇಕು ಅಂತ ಹೇಳಿದ್ರು. ಆಮೇಲೆ ನಾವು ಟ್ರೈ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಸರ್ ನಾವು ಕೊಡೋಕ್ಕಾಗಲ್ಲ ನಿಮಗೆ ಅಂತ ಅಂದರು. ಸೊ ನಾನು ಇಲ್ಲೋದು ನನಗೆ 1 ಮೂಟೆ ಮರಳು ಸಿಗಲಿಲ್ಲ. ಅದು ಕೆಲಸ ನಾನು ಆಲ್ಮೋಸ್ಟು ಪೋಸ್ಟ್ಪೋನ್ ಮಾಡಿ ನನ್ನ ಸ್ನೇಹಿತನಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ತರಿಸ್ಕೊಂಡಿದ್ದಾಯಿತು. ಸೊ ಇವಾಗ ನಾವು ನಿಮಗೆ 50 kg ಬ್ಯಾಗಲ್ಲಿ ಕೊಡ್ತಾ ಇದ್ದೀವಿ. ಓಕೆ, ನಿಮಗೆ ಏನು 2 ಮೂಟೆ ಬೇಕಾ, 3 ಮೂಟೆ ಬೇಕಾ, ಎಷ್ಟು ಬೇಕಾದರೂ ಸಿಗುತ್ತೆ. ನೀವು ಯಾರ ಹತ್ರನೂ ನಾವು ಹೋಗಿ ರಿಕ್ವೆಸ್ಟ್ ಮಾಡೋದು ಬೇಕಿಲ್ಲ, ಏನೂ ಇಲ್ಲ. ಇದು ಅದು ದುಡ್ಡಿನ ಪ್ರಶ್ನೆ ಅಲ್ಲ. ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ಅವರು. ಐ ಪೇ ಫಾರ್ ದಟ್. ನೋ ಹೂ ವಾಂಟ್ಸ್ ಯುವರ್ ಮನಿ, ಐ ಕೆನಾಟ್ ಗಿವ್ ಯು ಮೈ ಸ್ಯಾಂಡ್. It happens, sir. Maybe everybody is not like that. But your ego is gone now. Like your value is gone. So I am a civil engineer. I am chairman of ICI. Whoever you are there, I don't care. I won't give you. That's what he said. So ನಾವು ಇಂಜಿನಿಯರ್ಗಳಾಗಲಿ ಮನೆ ಕಟ್ಟೋದಾಗಲಿ ಧೈರ್ಯವಾಗಿ ನಾವು 1 ಮೂಟೆ ಬೇಕಾದ ಮರಳು ಸ್ಯಾಂಡ್ 2 ಬ್ಯಾಗ್ಸ್ 100 ಬ್ಯಾಗ್ಸ್ 1000 ಬ್ಯಾಗ್ಸ್ ಯು ವಾಂಟ್ ವಿ ವಿಲ್ ಡೆಲಿವರ್ ಅಟ್ ಯುವರ್ ಸೈಟ್. ಸೊ ನೀವು ಶಾಂತಿಯಿಂದ ಇರ್ಬೋದು, ನೀವು ನೆಮ್ಮದಿಯಾಗಿರ್ಬೋದು. ಅದರಿಂದ ಅದು ಒಂದು ನಿಮಗೆ ವಿಶ್ವಾಸ ಸಿಗುತ್ತೆ ನಿಮಗೆ. ಅದರಿಂದ ನಾವು ಇದು ಲಾಂಚ್ ಮಾಡೋದು ನಿಮಗೋಸ್ಕರ. ಸ್ಮಾಲ್ ಸ್ಕೇಲಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಅದು ಈಸಿಲಿ ಅವೈಲೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ನೀವು. ಹೌದು. ಇಟ್ಸ್ ವೆರಿ ವೆಲ್ಕಮಿಂಗ್ and I appreciate calling me on this. So I wholeheartedly thank each and everyone for patiently listening to me also. Thank you very much. ಥ್ಯಾಂಕ್ ಯು ಸ್ನೇಹಿತರೆ. ಇದೇ ಮೆಟೀರಿಯಲ್ ಸುಮಾರು ಜನ ನಮ್ಮ ಸ್ನೇಹಿತರು ಯೂಸ್ ಮಾಡಿದ್ರು. ಅದರಲ್ಲಿ ಮೋಸ್ಟ್ಲಿ ಅಂಬರ್ಕರ್ ಕೃಷ್ಣಮೂರ್ತಿ ಇದ್ದಾರೆ, ಆಮೇಲೆ ಎ ಬಿ ರವಿ ಇದ್ದಾರೆ. ಅವರೊಂದು 2 ಮಾತು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಟ್ಟರೆ ದಯವಿಟ್ಟು ಬರಬೇಕು. ಎ ಬಿ ರವಿ ಪ್ಲೀಸ್ ರೈಟ್, ಮೇಕ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್. ಊಟದ ಮಧ್ಯೆ ಇದ್ದೀವಿ, ಆದಷ್ಟು ಬೇಗ ಕಾರ್ಯಕ್ರಮ ಮುಗಿಸಿ ನಾವೆಲ್ಲರೂ ಊಟಕ್ಕೆ ಜಾಯ್ನ್ ಮಾಡೋಣ. ನಮಸ್ಕಾರ ಎಲ್ಲ ಸ್ನೇಹಿತರಿಗೆ, ಹಾಗೆಯೇ ಮಂಜುನಾಥ್ ಸರ್ಗಳನ್ನ ನಮಸ್ಕಾರ ತಿಳಿಸ್ತಾ, ಬಹುಶಃ ಈ ಒಂದು ವೇದಿಕೆ ಭಾಳ ದಿವಸ ನಂತರ
ಅಪೂರ್ವ ಹೋಟೆಲಲ್ಲಿ ಅಪೂರ್ವವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಕೋವಿಡ್ ಬಂದಾಗಿಂದ ನಾವು ಎಲ್ಲ ಶಾಂತವಾಗಿದ್ವಿ, ಯಾರ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಆದರೆ ಇವತ್ತಿನ ದಿವಸ ನಾವೆಲ್ಲರ ಮುಖವನ್ನು ಬೇರೆ ತಾಲೂಕು ಡಿಸ್ಟಿಕ್ನ ಇಂಜಿನಿಯರ್ಸ್ ಮುಖವನ್ನು ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಸ್ನೇಹಿತರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಹಾಗೆಯೇ ಎಲ್ಲರೂ ಹೇಳಿದ ರೀತಿಯಲ್ಲಿ ಈ ಒಂದು ಸ್ಟ್ಯಾಂಡ್ ಸ್ಲ್ಯಾಗ್ ಅನ್ನು ಯೂಸ್ ಮಾಡಿದ ವಿಚಾರದಲ್ಲಿ ಹೇಳಬೇಕು ಅಂದರೆ, ನಾವು ದಾವಣಗೆರೆ ಟೀಮನ್ನು ಸುಮಾರು 65 ಜನ ಇಂಜಿನಿಯರ್ಸ್ಗಳು ಕರ್ಕೊಂಡು 2 ಬಸ್ ಮಾಡ್ಕೊಂಡು ಹೋಗಿ ನಮ್ಮ ಜಿ ಬಿ ಅವರು, ಲೋಹಿತಾಕ್ಷ್ ಅವರು ಮತ್ತು ವಿಜಯಾನಂದ್ ಅವರು ಎಲ್ಲ ಟೀಮ್ ಲೀಡರ್ಸ್ಗಳು ವತಿಯಿಂದ ಆ ಒಂದು ನಾನು ಅಸೋಸಿಯೇಷನ್ ಸೆಕ್ರೆಟರಿ ಆದಂಥ ಶಿಕ್ಷಣ ಕರ್ಕೊಂಡು ಹೋಗಿದ್ವಿ. ಬಹುಶಃ ನೋಡಿದಾಗ ಫ್ಯಾಕ್ಟ್ರಿಯನ್ನೆಲ್ಲ ವಿಸಿಟ್ ಮಾಡಿ ಹಿಂದ್ಗಡೆ ನೋಡಿದಾಗ ನಮಗೆ ಮರಳಿನ ಗುಡ್ಡೆ ಈ ದಾವಣಗೆರೆ ಹೇಗೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಆ ರೀತಿ ನಮ್ಗೆ ಅನಿಸ್ತಾ ಇತ್ತು. ನಾವು ಇದು ಯಾಕೆ ಇಷ್ಟು ವೇಸ್ಟ್ ಅಂತ ತಂದು ಹಾಕಿದ್ರೆ ಯಾರು ತಗೊಳ್ತಾ ಇದ್ವಲ್ಲ ಅಂತೇಳಿ ನಾವೆಲ್ಲ ಥಿಂಕ್ ಮಾಡ್ತಾ ಇದ್ವಿ. ಸಡನ್ ಆಗಿ ನಮಗೆ ಮರಳಿನ ನ್ಯಾಚುರಲ್ ಸ್ಯಾಂಡ್ ಸಿಗೋದಿಲ್ಲ ಅಂತ ಯಾವಾಗ ಅನ್ನಿಸ್ತೋ, ಸೊ ಆರ್ಟಿಫಿಷಿಯಲ್ ಸ್ಯಾಂಡಿಗೆ ಹೋಗ್ಬೇಕಾಯ್ತು. ಎಮ್ ಸ್ಯಾಂಡ್ ರಿಲೀಸ್ ಆಯಿತು. ಸೊ ಅದ್ರ ಜೊತೆಯಲ್ಲಿ ಸ್ಲ್ಯಾಗ್ ಅನ್ನು ನಾವು ಕೊಡ್ತಾ ಇದ್ದೀವಿ, ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಉಪಯೋಗಿಸಿ ಸೊ ನೀವು ಕನ್ಸ್ಟ್ರಕ್ಷನ್ ಮಾಡಬಹುದು ಅನ್ನೋ ಒಂದು ಬಂದ ತಕ್ಷಣನೇ ಫಸ್ಟ್ ದಾವಣಗೆರೆ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಜಿ ಬಿ ಅವರು. ಅಂದರೆ ನಮ್ಮನ್ನು ಕರ್ಕೊಂಡು ಹೋಗಿ ತೋರಿಸಿದ್ದೀವಿ ನಾವು ಈ ಥರ ಬನ್ನಿ ಇಂಜಿನಿಯರ್ಸ್ ಕೂಡ ಎಲ್ಲರೂ ಅಂತ ಹೇಳ್ಬಿಟ್ಟು. ಅನಂತರದಲ್ಲಿ ಇವತ್ತಿನವರೆಗೂ ನಾನು ಇಲ್ಲಿ 9 ವರ್ಷ ಆಯಿತು. ನನ್ನ ಎಲ್ಲ ಬಿಲ್ಡಿಂಗ್ಗಳಿಗೂ 85% ಸ್ಲ್ಯಾಬ್ ಸಿಮೆಂಟ್ ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಬಿಲ್ಡಿಂಗು ಸುಮಾರು 35-40 ಬಿಲ್ಡಿಂಗ್ ಆಗಿರ್ಬೋದು, ಅಗರಿಬೊಮ್ಮನಹಳ್ಳಿ ಆಗಿರ್ಬೋದು, ಅಡಗಲಿ ಆಗಿರ್ಬೋದು, ತಿಳುವಳ್ಳಿ ಆಗಿರ್ಬೋದು, ಶಿವಮೊಗ್ಗ ಕಳಿಸಿದ್ದೀವಿ. ಚೆನ್ನೈನಲ್ಲಿ ನಡೀತಕ್ಕಂಥ ಈ 4 ಬಿಲ್ಡಿಂಗು ಸ್ಲ್ಯಾಗ್ಸ್ ಅಲ್ಲೇ ನಡೀತಾ ಇದೆ. ದಾವಣಗೆರೆಯಲ್ಲೂ ಸಹ ನಡೀತಕ್ಕಂಥ ನಾವು ಎಲ್ಲ ಬಿಲ್ಡಿಂಗು ಸ್ಲ್ಯಾಗೇ ತರಿಸ್ತೇವೆ. ಅವರಿಗೆ 2 ಲೋಡ್ ಎಮ್ ಸ್ಯಾಂಡ್ ತರಿಸಿದ್ರೆ 3 ಲೋಡ್ ಸ್ಲ್ಯಾಗ್ ಇದ್ದೇ ಇರುತ್ತೆ. ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಮಗೆ ಸ್ಲ್ಯಾಬ್ ಉಪಯೋಗಿಸೋದ್ರಿಂದ ಸಾಕಷ್ಟು ಉಪಯೋಗ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಮ್ ಸ್ಯಾಂಡಲ್ಲಿ ನೀವು ಮಾಡ್ರ್ ಹಾಕಿ ಬ್ರಿಕ್ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋದ್ರೆ 1 ರಿಂದ 1.5 ಇಂಚ್ ರೈಟ್ ಆಗ್ತಾ ಹೋಗ್ತದೆ. ಅದೇ ಸ್ಲ್ಯಾಗ್ ಸರಿಯಿಂದ ನೀವು ಕಟ್ಕೊಂಡು ಹೋಗ್ಬೋದು. ಜಸ್ಟ್ ವಾಶ್ ಮಾಡ್ಕೊಂಡು ಕಟ್ಕೊಂಡು ಹೋದ್ರೆ ನಿಮಗೆ ಸಾಕಷ್ಟು ಸ್ಟ್ರೆಂತ್ ಸಿಗುತ್ತೆ, ಅಷ್ಟೇ ಗಟ್ಟಿಮುಟ್ಟಾಗಿರ್ತಕ್ಕಂಥ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ನನ್ನ ಬಿಲ್ಡಿಂಗ್ಸ್ ಅಲ್ಲಿ ಕಟ್ತಕ್ಕಂಥದ್ದು ಓನರ್ಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಈ ರೀತಿ ಒಳ್ಳೆ ಮನೆಗೆ ಇಷ್ಟು ಕಾಸ್ಟ್ ಆಗ್ತಾ ಇದೆ, ಎಮ್ ಸ್ಯಾಂಡ್ ಈ ಥರ ಇರುತ್ತೆ, ನಿಮ್ಗೆ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಾವು ಟೋಟಲಿ ಥಿಂಕಪ್ ಮಾಡಿದಾಗ 40% ನೀವು ಸ್ಲ್ಯಾಗಲ್ಲೇ ಸೇವ್ ಮಾಡ್ಬೋದು ನೀವು ಅಂತಕ್ಕಂಥದ್ದು ಹೇಳಿದಾಗ ಸಡನ್ ಎಲ್ಲರೂ ಹೋಗ್ಬಿಟ್ಟು ಆ ಒಂದು ಸ್ಯಾಂಡನ್ನು ತರಿಸಿ ಇದುವರೆಗೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವರ್ಷದ ಅಂದರೆ 2020 ವರ್ಷದಲ್ಲಿ ಬಳ್ಳಾರಿ ಡಿಸ್ಟಿಕ್ ಇಂದ ಅಂದರೆ ಅಗರಿಬೊಮ್ಮನಹಳ್ಳಿಯಲ್ಲಿ ನಡೆತಕ್ಕಂಥ ನನ್ನ ಒಂದು ರೆಸಿಡೆನ್ಸಿಯಲ್ ಬಿಲ್ಡಿಂಗ್ಗೆ ICAC ಅವಾರ್ಡ್ ನನಗೆ ಆಗಿದೆ. ಆ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿರೋದು ನಾನು ಸ್ಲ್ಯಾಗ್ ಮತ್ತೆ ಎಮ್ ಸ್ಯಾಂಡ್ ಅಲ್ಲೇ. ಇಡೀ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಲ್ಯಾಗ್ ಅಲ್ಲಿ, ಕಾಂಕ್ರೀಟಿಗೆ ಮಾತ್ರ ಎಮ್ ಸ್ಯಾಂಡ್ ಅನ್ನ ಜೊತೆಯಲ್ಲಿ ಮಿಕ್ಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ಇದಕ್ಕೆ ಎಲ್ಲ ಇದನ್ನ ಸ್ಟ್ರೆಂಥನೈಸ್ ಇರ್ಬೋದು, ಆಮೇಲೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಂದ ಇರ್ಬೋದು, ಆಮೇಲೆ ಕಾಂಕ್ರೀಟ್ ಸ್ಟೆಬಿಲಿಟಿ ಇಂದ ಇರ್ಬೋದು, ಎಲ್ಲದನ್ನು ರಿಪೋರ್ಟ್ ತಗೊಂಡು ಸೊ ಅದನ್ನ ಹಾಕಿ ನಾನು ಅವಾರ್ಡಿಗೆ ಹಾಕಿದ್ರಲ್ಲಿ ಅದರಲ್ಲಿ ದಿಸ್ ಇಸ್ ದ ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್ ಅಂತ ನನಗೆ ಅವಾರ್ಡ್ ಆಗಿದೆ. ಸೊ ಅದನ್ನ ಈ ಸ್ಲ್ಯಾಗ್ ನನಗೆ ಅವಾರ್ಡ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. Thank you, sir. Thank you for using our product. I request you to continuously use from our side also. Thank you very much. ಥ್ಯಾಂಕ್ ಯು ಎಲ್ಲರೂ ಉಪಯೋಗಿಸ್ತಾ ಇರ್ತಾರೆ. ಸೊ ಧನ್ಯವಾದಗಳು ಹಾಗೂ ರವಿ ಅವರಿಗೆ ಸ್ಪೆಷಲ್ ಆಗಿ ಅಭಿನಂದನೆಗಳು. ಯಾಕೆಂದ್ರೆ ಈ ಎಲ್ಲರೂ ಆನ್ಲೈನ್ ಅಂತೇಳಿ ಎಲ್ಲರೂ ಬರೀ ಆನ್ಲೈನ್ ನಲ್ಲಿ ಅವ್ರಿಗೆ ಶುಭಾಶಯ ಕೊಡಿದ್ವಿ. ಇವತ್ತು ಎದುರಿಗೆ ಸಿಕ್ಕಿದ್ದಾರೆ. ಅಫಿಷಿಯಲಿ ಆಫ್ಲೈನ್ ನಲ್ಲೇನೆ ನಾವು ಅವರೆಲ್ಲರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇವೆ. ಥ್ಯಾಂಕ್ ಯು. ಸೊ ಇದೇ ರೀತಿ ಇಲ್ಲಿ ನಮ್ಮ ಇವತ್ತಿನ ಹಿರಿಯರಾದ ಎನ್ ರೇವಣ್ ಸಿದ್ದಪ್ಪನವರು ಬಂದಿದ್ದಾರೆ. ಸ್ಟ್ರಕ್ಚರ್ ಇಂಜಿನಿಯರ್. ಈಸ್ ಆಲ್ರೆಡಿ 83+. ಆದರೂ ಕೂಡ ಅವ್ರ ಎನರ್ಜಿ, ಅವ್ರ ಪ್ಯಾಷನ್ ಇಷ್ಟು ಈ ಏಜ್ ಲೆಕ್ಕದಲ್ಲಿ ನಾವು ಯಾರು ಹೊರಗೆ ಬರೋದಿಲ್ಲ ಅನ್ಸುತ್ತೆ. ಆದರೂ ಕೂಡ ಯಾವ ಕಾರ್ಯಕ್ರಮಕ್ಕೆ ನಾವು ಏನು ಕೇಳಿದ್ರು ಯಾವತ್ತೂ ಅವರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಈಸ್ ಅವರ್ ಗಾಡ್ ಫಾದರ್, ಡೆಫಿನೆಟ್ಲಿ ಈಸ್ ಅವರ್ ಗಾಡ್ ಫಾದರ್. ಅವ್ರನ್ನ ನೋಡ್ತಾ ನಾವು ಬೆಳೀತಾ ಬಂದಿದ್ದೀವಿ.
ಸೊ ಅವರೇ ಒಂದು ಧೈರ್ಯ ನಮಗೆ, ಯಾವುದೇ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ವಿಚಾರ ಇರ್ಬೋದು, ಇನ್ನೇನಾದರೂ ತಿಳ್ಕೊಳ್ಳೋ ವಿಚಾರ ಇರ್ಬೋದು. ಸೊ ಅವರೊಂದು ನಿರಂತರ ಒಂದು ಒಡನಾಟ ಏನಿದೆ ಅದು ನಮಗೆ ಹೆಚ್ಚು ಧೈರ್ಯ ಕೊಡುತ್ತೆ. ಅವರಿಂದ ಒಂದು ಎರಡು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಕೂತಲ್ಲೇ ಮಾತಾಡ್ತಾರೆ, ದಯವಿಟ್ಟು ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿಗೆ ಬಂದು ಒಂದು ಒಳ್ಳೆಯ ಉತ್ತಮ ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕು ಅಂತ ಕರೆದಾಗ ನಾನು ನನ್ನ ಮಂದವಾದ ದೃಷ್ಟಿ ಮತ್ತು ವೀರ್ಯವನ್ನು ಹೇಳಿ ನಾನು ಬರಲಿಲ್ಲಾದರೂ ಕೂಡ ಸುರೇಶ್ ಅವರ ಒತ್ತಾಯಕ್ಕೆ ಮತ್ತು ಅವರ ಒಂದು ಕಳಕಳಿಗೆ ಒಪ್ಪಿಕೊಂಡು ಬಂದಿದ್ದೇನೆ. ಈ ಅವಕಾಶ ನನಗೆ ಕೊಟ್ಟದ್ದಕ್ಕಾಗಿ JSW ಕಂಪನಿಯ ಸಿಮೆಂಟ್ ಕಂಪನಿಯ ಮಂಜುನಾಥ್ ಮತ್ತು ಅವರ ಟೀಮ್, ಸುರೇಶ್ ಮತ್ತು ಎಂಜಿನಿಯರಿಂಗ್ ಅಸೋಸಿಯೇಷನ್ ದಾವಣಗೆರೆ, ಪರಿಹರ ಮತ್ತು ರಾಣೆಬೆನ್ನೂರು ಇವರ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ನನ್ನ ವಂದನೆಗಳು. ಈ ಸಂದರ್ಭದಲ್ಲಿ ನಾನು ಇಷ್ಟೆಲ್ಲ ಕೇಳಿದ ಮೇಲೆ ಪೂರ ಕೇಳದೆ ಇದ್ದರೂ ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಾಗುತ್ತೆ ಏನು ಅಂತಂದೇಳಿ. ಸ್ಲ್ಯಾಗ್ ಸ್ಯಾಂಡು ಭಾಳ ವರ್ಷಗಳಿಂದ ಪ್ರಚಾರದಲ್ಲಿದೆ. ಆದರೆ ಈಗ ಹೊಸದಾಗಿ ಕ್ವಾಲಿಟಿ ಅಶ್ಯೂರ್ಡ್ ಬ್ಯಾಗ್ಗಳು ಬರ್ತಾ ಇರೋದ್ರಿಂದ ಒಂದು ಉತ್ತಮವಾದ ಪ್ರಾಡಕ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಎಂಜಿನಿಯರಿಂಗ್ ಡೆಫಿನಿಷನ್ ಒಂದು ಭಾಳ ಹಳೆಯದು. ಒಬ್ಬ ಎಂಜಿನಿಯರ್, ಅಮೆರಿಕನ್ ಎಂಜಿನಿಯರ್ ಹೇಳಿದ್ರು ಏನೋ ಅಂದರೆ, ಅದು ಎಂಜಿನಿಯರಿಂಗ್ ಡೆಫಿನಿಷನ್ ಅಂದರೆ ದಿ ಆರ್ಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ಯೂಸಿಂಗ್ ನ್ಯಾಚುರಲ್ ರಿಸೋರ್ಸಸ್ ಫಾರ್ ಯೂಸ್ ಆ್ಯಂಡ್ ಕನ್ವೀನಿಯನ್ಸ್ ಆಫ್ ಮ್ಯಾನ್. ನ್ಯಾಚುರಲ್ ರಿಸೋರ್ಸಸ್ ಒಂದೇ ಅಲ್ಲ, ಅದನ್ನು ಆಗೋ ಪ್ರಾಡಕ್ಟ್ಸು, ಬೈ ಪ್ರಾಡಕ್ಟ್ಸು ಎಲ್ಲವನ್ನು ಕೂಡ ಮನುಷ್ಯ ಉಪಯೋಗಿಸ್ಕೊಳ್ಳೋದಕ್ಕೆ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾನೆ. ಸ್ಕ್ಯಾಸಿಟಿ ಆಫ್ ಮೆನಿ ಥಿಂಗ್ಸ್ ಹ್ಯಾಸ್ ಹ್ಯಾಪನ್ಡ್ ಇನ್ ಹಿಸ್ಟ್ರಿ. 1970ರಲ್ಲಿ ಸಿಮೆಂಟಿನ ಅಭಾವ ಇತ್ತು. 2000ರಿಂದ ಮರಳಿನ ನ್ಯಾಚುರಲ್ ಸ್ಯಾಂಡ್ಗಳ ಅಭಾವ ಇದೆ. ನ್ಯಾಚುರಲ್ ಸ್ಯಾಂಡಿನ ಅವಶ್ಯಕತೆ ನೇಚರ್ಗೂ ಮತ್ತು ಮನುಷ್ಯರಿಗೂ ಎಷ್ಟು ಅವಶ್ಯಕತೆ ಇರೋದಲ್ಲ ಇದೆಲ್ಲ ತಿಳಿದುತ್ತೆ, ಸಾಮಾನ್ಯ ಜ್ಞಾನ ಅದು. ವೆನ್ ಯು ಡೋಂಟ್ ಗೆಟ್ ದಿ ಬೆಸ್ಟ್ ಯು ಆಪ್ಟ್ ಫಾರ್ ದಿ ಸೆಕೆಂಡ್ ಬೆಸ್ಟ್ ಅಂತ. ಹಾಗೆ ವಿ ಹ್ಯಾವ್ ಟು ಥಿಂಕ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಸ್ಕ್ಯಾರ್ಸಿಟಿ ಇದ್ದಾಗ ಸಬ್ಸ್ಟಿಟ್ಯೂಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸನ್ನು ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ನಿಮ್ಮ ಕೆಲವ್ರಿಗಾದ್ರೆ ಎಕ್ಸ್ಪೀರಿಯನ್ಸ್ ಇದೆ, ರಿಸರ್ಚ್ ಬ್ಯಾಕೇಜ್ ಇದೆ, ಆಮೇಲೆ ಎಂಜಿನಿಯರ್ಗಳ ಬೆಂಬಲ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಕನ್ಸಲ್ಟೆಂಟ್ಸ್ ಯಾವುದಕ್ಕೆ ಕೀ ರೋಲ್. ದೇ ಮಸ್ಟ್ ಅಕ್ವೈರ್ ದಿ ಕಾನ್ಫಿಡೆನ್ಸ್ ಇನ್ ದಿ ಪ್ರಾಡಕ್ಟ್. And also it's a big system. Construction is a big system which involves owners, customers, engineers, workers. Resistance comes from owners, from workers, like that. So the consultants must be able to convince all of them and acquire, first they must acquire confidence in the product. If they don't have one full confidence, we can push the product with insufficient confidence, because everything will not be known beforehand or in construction activity. Therefore, I request all of you to use the product, which is a very good product.
substitute for natural sand, do not completely non-situations. Many applications are where it can be done, even including in concrete, low strength concrete or high strength concrete. Only the ability of conference of the various consultants will decide. And also it is now easily available in small quantities and large quantities